ನಮಸ್ಕಾರ ಎಲ್ರಿಗೂ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಬಟ್ ನಿಮ್ಮನ್ನ ಇಂಡಸ್ಟ್ರಿನಲ್ಲಿ ಯಾರು ಜಾಸ್ತಿ ಉಪಯೋಗಿಸಲಿಲ್ಲ ಅನ್ನೋ ಬೇಜಾರಿದೆ. ಇದೆ ಏನಕಂದ್ರೆ ಕನ್ನಡ ಕೋಗಿಲೆ ವಿನ್ ಆದ್ಮೇಲೆ ನಾನು ಮತ್ತೆ ಯಾವ ಶೋಸ್ ಅಲ್ಲೂ ಬರ್ಲಿಕ್ಕೆ ಬಿಕಾಸ್ ನನ್ಗೆ ಗೊತ್ತಿರೋ ತರ ಬಟ್ ಸಿನಿಮಾನಲ್ಲೂ ಯಾರು ಜಾಸ್ತಿ ಅವಕಾಶ ಇಲ್ಲ ಕೊಡ್ಲಿಲ್ಲ. ಅದೇನ್ ಕೊಡ್ಲಿಲ್ಲ ಏನಕ್ಕಂತ ಹೇಳಿ ಅದು ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಆ ಒಂದು ಪೊಟೆನ್ಷಿಯಲ್ ನನ್ನ ಹತ್ರನೂ ಇದೆ. ನಾನು ಮಾಡ್ತೀನಿ, ನಾ ಹಾಡ್ತೀನಿ, ನನ್ನ ರೀಚ್ ಮಾಡ್ತೀನಿ ಅನ್ನೋದಿದೆ. ಅಷ್ಟೇ ಅಲ್ಲ, ಕೆಲವೊಂದು ಸಿಚುವೇಶನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇವೆಂಟ್ಸ್ ಅಲ್ಲೆಲ್ಲ ಭೇಟಿ ಆಗ್ತಿರ್ತೀವಲ್ಲ, ಆ ಟೈಮಲ್ಲಿ ನನಗೆ ಗೊತ್ತಿರೋ ಥರ ಒಬ್ಬ ನಮ್ಮ ಕರ್ನಾಟಕದ ದೊಡ್ಡ ಪೊಲಿಟಿಷಿಯನ್ ಅವ್ರ ಮಗಳ ಮದುವೆಗೆ ಹೋದಾಗ ಸರ್ ನನ್ನನ್ನು ಇನ್ವೈಟ್ ಮಾಡಿದ್ರು. ಹೋದಾಗ ಎಲ್ಲ ಸಿಂಗಿಂಗ್ ಎಲ್ಲ ಆಯಿತು, ಎಲ್ಲರೂ ಮನೆಗೆ ಡಿಸ್ಪ್ಯಾಚ್ ಆಯಿತು, ಎಲ್ಲ ಜನ ಹೋದರು, ಎಲ್ಲ ಗೆಸ್ಟ್ಗಳೆಲ್ಲ ಹೋದರು. ಅದಾದಮೇಲೆ ಆ ವ್ಯಕ್ತಿ ಅಂದರೆ ನಮ್ಮ ಗ್ರೇಟ್ ಪೊಲಿಟಿಷಿಯನ್ ಇದ್ದಾರಲ್ಲ, ಅವ್ರ ಎದುರುಗಡೆ ಕುಂದ್ರಿಸ್ಕೊಂಡು ಖಾಸಿಮ್, ಇವರು ಖಾಸಿಮ್ ಅಂತ ಹೇಳಿ ನಮ್ಮ ಕನ್ನಡ ಕೋಗಿಲೆ ಸಿಂಗರು, ತುಂಬ ಚೆನ್ನಾಗಿ ಹಾಡ್ತಾರೆ ಆ್ಯಂಡ್ ವಿನ್ನರು ಸಹ ಇವರೇ ಸರ್, ಭಾಳ ಚೆನ್ನಾಗಿ ಹಾಡ್ತಾರೆ ಇವರು ಒಂದು ಸಾಂಗ್ ಹಾಡ್ತಾರೆ, ಅಬ್ಬಬ್ಬಬ್ಬ ನಾನು ಹುಚ್ಚಾಗ್ಬಿಟ್ಟಿದ್ದೀನಿ ಆ ಸಾಂಗಿಗೆ, ಒಂದು ಸರಿ ಸರ್ ಮುಂದೆ ಹಾಡ್ಬಿಡಿ ನೀವು ಅಂತ ಹೇಳಿ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅವಾಗ ನಾನು ಆಯಿತು ಸರ್, ನಾನು ಫಸ್ಟು ಅವ್ರನ್ನ ನೋಡಿ ಫುಲ್ ಭಯ, ಏನಪ್ಪ ಇದು ಹಿಂಗೆ ಮಾಡಿಸ್ತಾ ಇದ್ದಾರೆ ಅಂತ. ಸೊ ಅವ್ರ ಎದುರುಗಡೆ ಹಾಂ ಆಯಿತು, ಯಾವ ಹಾಡು ಕೇಳ್ತಾ ಇದ್ದಾರೆ, ತಾಳಿ ಕಟ್ಟುವ ಶುಭವೇಳೆ ಹಾಡಿ ಖಾಸಿಮ್ ಅಂತಂದರು. ಆಯಿತು ಸರ್ ಹಾಡ್ತೀನಿ ಅದೇ, ಅವಾಗ ಸ್ಟಾರ್ಟ್ ಮಾಡಿದೆ, ಅವ್ರ ಎದುರುಗಡೆ ಹಾಡಿದೆ. ಬಟ್ ಅದಕ್ಕೆಲ್ಲ ಲೈವ್ ಅದೊಂಥರ ಏನಿದೆ ಅಂದರೆ ಸಾಂಗ್ ಜೊತೆ ಮಿಮಿಕ್ ಮಾಡಿ ಹಾಡಬೇಕು ಅದೆಲ್ಲ. ಸೊ ಅಷ್ಟು ಎಲ್ಲ ಆ ಸಿಚುವೇಶನ್ ಸಾಂಗಲ್ಲಿ ಇರಬೇಕಾದ್ರೆ, ಸೊ ನನಗೆ ಹಾಡಲಿಕ್ಕೆ ಇಲ್ಲೇನು ಎಫೆಕ್ಟ್ ಇಲ್ಲ, ಮ್ಯೂಸಿಕ್ ಇಲ್ಲ, ಏನಿಲ್ಲ, ಡ್ರೈ ಆಗಿ ಹೆಂಗೆ ಹಾಡಲಿ, ಕೆಲವೊಂದು ಸಾಂಗ್ಸನ್ನು ಹಾಡುವಂಥದ್ದು ಇರ್ತದೆ, ಆ ಸಿಚುವೇಶನ್ ಹಾಡಿದ್ರೆ ಚೆಂದ ಇರ್ತದೆ. ಬಟ್ ಆ ಸಿಚುವೇಶನ್ ಹೆಂಗೆ ಹಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೆ. ಬಟ್ ಆದ್ರೂ ಆಯಿತು ಹಾಡ್ತೀನಿ ಸರ್ ಅಂತ ಹೇಳಿ ಒಂದು 4 ಲೈನ್ ಹಾಡ್ದೆ. ಫುಲ್ ಖುಷು ಅವರು ಸರ್. ಅದು ಖುಷಿ ಆಗಿಬಿಟ್ಟು ಅವ್ರ ಹತ್ರ ಒಂದು ಪಾಕೆಟಲ್ಲಿ ಒಂದಿಷ್ಟು ಅಮೌಂಟ್ ಇತ್ತು, ಅದು ಇಷ್ಟೇ ಅಂತ ಇಲ್ಲ, 500 ನೋಟ್ಸ್ ಹಿಂಗೆ ಮಾಡಿ ಇದು ಮಾಡಿಬಿಟ್ರು. ನನಗೆ ಯಪ್ಪ ಹಿಂಗೆಲ್ಲ ಇರ್ತದ ಸಿಂಗಿಂಗ್ ಒಳಗೆ ಅಂತ ಹೇಳಿ ನಾನು ಅದೇ ಫಸ್ಟ್ ನೋಡಿದೆ. ಬಟ್ ಅದಾದಮೇಲೆ ನಮಗೆ ನನ್ನ ಲೈಫಲ್ಲಿ ನಾನು ನೋಡಬೇಕಾಗಿರ್ತಕ್ಕಂಥದ್ದು ದೈವ ಅಂದರೆ ಮ್ಯೂಸಿಕ್ಕಿಗೆ ಗಾಡ್ SP ಬಾಲಸುಬ್ರಹ್ಮಣ್ಯಂ ಸರ್. ಅವ್ರನ್ನ ನೋಡಲಿಕ್ಕೆ ಕಾಯ್ತಾ ಇದ್ರು ಎಲ್ಲ ಸಿಂಗರ್ಸ್. ಇವಾಗಲೂ ಅಂದರೆ ಅವಾಗ ಆ ಸಿಚುವೇಶನ್ ಹಂಗಿತ್ತು, ಯಾರೇ ಆಗಲಿ ನೋಡಬೇಕು ಅಂತಂದರೆ ಏನೋ ದೇವ್ರು ಪ್ರತ್ಯಕ್ಷ ಆಗಿದ್ದಾರೆ ಅಂತ ಫೀಲ್ ಆಗುತ್ತೆ ನೋಡಿದಾಗ. ಲೂಪ್ ಸ್ಟುಡಿಯೋ ಅಂತ ಹೇಳಿ ಸಾಧು ಸರ್ದು, ಅವ್ರದ್ದು ಗ್ರ್ಯಾಂಡ್ ಓಪನಿಂಗ್ ಇತ್ತು. ಓಪನಿಂಗಿಗೆ ಸಾಧು ಸರ್ SP ಬಾಲಸುಬ್ರಹ್ಮಣ್ಯಂ ಸರ್ನ ಕರೆಸಿದ್ರು. ಸೊ ಅವ್ರ ಎದುರುಗಡೆ ನಮ್ಮನ್ನೆಲ್ಲ ಕರೆಸಿ ಕೂತ್ಕೊಂಡು ಯಾವ ಕಂಟೆಸ್ಟೆಂಟ್ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆ ಹೇಳಿದ್ರು. ಖಾಸಿಮ್ ಅಂತ, ಹಾಂ ಗುರುಗಳೇ ಇವರು ಖಾಸಿಮ್ ಅಂತ ಹೇಳಿ ಕನ್ನಡ ಕೋಗಿಲಲ್ಲಿ ಹಾಡ್ತಾನೆ, ತುಂಬ ಚೆನ್ನಾಗಿ ಹಾಡ್ತಾನೆ, ನಿಮ್ಮ ಗೀತೆಗಳನ್ನಂತೂ ಡಿಟ್ಟೋ ಹಾಡ್ತಾನೆ, ನೀವು ಒಂದ್ಸರಿ ಕೇಳಬೇಕು ನೀವು ಒಂದು ಸಾಂಗ್ ಅಂತ ಹೇಳಿ ಅವ್ರಿಗೆ ಗುರುಗಳು ನಾನು ಫಸ್ಟ್ ಶೇಕಿ ಅವ್ರು ಫಸ್ಟ್ ಕಾಲಿಡಿದೆ. ನನ್ನ ಲೈಫಲ್ಲಿ ನಾನು ನೋಡಿರ್ತಕ್ಕಂತಹ ಒಂದು ಗಾಡ್ ಅಂತಂದರೆ ಅದೇ. ಅವ್ರ ಕಾಲ್ ಹಿಡಿದ ತಕ್ಷಣ ನಂಗೆ ಒಂದು ಖುಷಿ, ಒಂದು ಏನೋ ಪಾಸಿಟಿವ್ ವೈಬು. ಸೊ ತಲೆ ಮೇಲೆ ಕೈ ಇಟ್ಟರು, ಒಳ್ಳೇದಾಗಲಿ ಅಂತಂದರು. ಆದ ತಕ್ಷಣ ಸೊ ಅದೊಂದು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರ್ತಕ್ಕಂಥ ಸಿಚುವೇಶನ್ನು. ಇವತ್ತಿಗೂ ಆ ಒಂದು ಮೂಮೆಂಟನ್ನು ನಾನು ನೆನೆಸ್ತಾ ಇರ್ತೀನಿ. ಅದರ ಸಿಚುವೇಶನ್ ಜೊತೆಗೆ ಎಪಿಸೋಡಲ್ಲಿ ನನ್ನ ಸಾಂಗು ಡಿ.ಬಾಸ್ ಸರ್ ಅಂದರೆ ನಮ್ಮ ದರ್ಶನ್ ಸರ್ಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಸಾಧು ಸರ್ ಅದನ್ನು ಹೇಳಿದ್ರು ನಾನು ಫುಲ್ಲು ಶಾಕು. ಅಲ್ಲಿವರೆಗೂ ರೀಚ್ ಆಗಿದೆ ನನ್ನ ಸಾಂಗ್. ಯಾಕಂದ್ರೆ ನಮಗೆ ಸಿಂಗಿಂಗ್ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲ, ನಾನು ಫಸ್ಟ್ ಬಿಗ್ನರ್ ಅಲ್ಲ, ನಮ್ಮ ಸಾಂಗ್ ಜನಕ್ಕೆ ರೀಚ್ ಆಗುತ್ತಾ ಆಗಲ್ವಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಇವಾಗ ಏನಾದರೂ ಒಂದು ಸಾಂಗ್ ಹಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದಾಗ ಅಥವಾ ಏನೋ ವೈರಲ್ ಮಾಡಿದಾಗ ಅದು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ, ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಅಬ್ಬಬ್ಬ ಲೈಕ್ಸ್ ಅಂದ್ರೆ ಎಷ್ಟು ಬರ್ಬೋದು, ಒಂದು 500 ಬರ್ಬೋದು, 600 ಬರ್ಬೋದು, ಮ್ಯಾಕ್ಸಿಮಮ್ ಅಂದರೆ 1000 ಬರ್ಬೋದು ಆ ಟೈಮಲ್ಲಿ. ನಮ್ಮ ಸಾಂಗ್ ಎಲ್ಲ ಮಿಲಿಯನ್ ಕೋಟಿಗಟ್ಟಲೆ ಜನ ಯಾರು ನೋಡಬೇಕು ಅನ್ನೋ ಸಿಚುವೇಶನ್ ನಮ್ಮ ಮೈಂಡಲ್ಲಿತ್ತು. ಬಟ್ ಶೋನಲ್ಲಿ ಇರ್ತಾ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ನಾಲೆಜ್ ಇಲ್ಲ. ಬರೀ ಶೋ ಅಲ್ಲಿ ಹಾಡೋದು ಬಿಟ್ಟರೆ ಊಟ ಮಾಡೋದು, ಮಲ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು, ಇಷ್ಟೇ ಗೊತ್ತಿತ್ತು. ಡಿ.ಬಾಸ್ಗೆ ರೀಚ್ ಆಗಿದೆ ಅಂತಂದಾಗ ನಾನು ಫುಲ್ ಶಾಕ್. ಅಪ್ಪ ಅಲ್ಲಿವರೆಗೂ ರೀಚ್ ಆಗಿದೆ ನನ್ನ ಸಾಂಗ್. ನಾನು ಫುಲ್ ಒಳಗೆ, ನಾನು ಅಲ್ಲಿ ಜಾಸ್ತಿ ಮಾತಾಡ್ತಿರ, ನಾನು ಒಳಗೊಳಗೆ ಖುಷಿ, ಅಯ್ಯೋ ಯಾವ ಕಂಟೆಸ್ಟೆಂಟ್ ಆಗಿಲ್ಲ, ನಂದು ಒಬ್ಬಂದು ಆಗ್ಯದ. ಅದೊಂದು ಪಾಪ ಅಂದರೆ ಕಂಟೆಸ್ಟೆಂಟ್ ಹೆಂಗಿದ್ರು ಅಂತಂದರೆ ಅವರು ನನ್ನ ಖುಷಿ ಕಾಣ್ತಾ ಇದ್ರು, ಅಂಥ ಕಂಟೆಸ್ಟೆಂಟ್ಸ್ ಇದ್ರು. ಡಿ.ಬಾಸ್ ಸರ್ಗೆ ರೀಚ್ ಆಗಿದೆ ನನ್ನ ಸಾಂಗ್ ಅಂತ ನಾನು ಒಳಗಿನ ಖುಷಿ, ಅಲ್ಲಿವರೆಗೂ ರೀಚ್ ಆಗಿದಲ್ಲಪ್ಪ ನನ್ನ ಸಾಂಗ್ ಅಂತ ಹೇಳಿ. ಯಾವ ಹಾಡು ಕೇಳಿ ಇಷ್ಟಪಟ್ಟಿದ್ದಂತೆ? ಇದೇ ಸಾಂಗನ್ನು ಅವರು ಲೂಪ್ ಸ್ಟುಡಿಯೋಗೆ ನೆಕ್ಸ್ಟ್ ಡೇ ಬಂದಿದ್ರಂತೆ, ಅವ್ರು ವಿಸಿಟ್ ಮಾಡಿದ್ರಂತೆ.
ಅವ್ರು ವಿಸಿಟ್ ಮಾಡಿದಾಗ ಈ ಸಾಂಗನ್ನು ಕೇಳಿಸಿದಾರೆ ಅವರು, ಈ ಥರ ನೋಡಿ ಸರ್ ನಮ್ಮ ಹುಡುಗ ಒಬ್ಬ ಕಂಟೆಸ್ಟೆಂಟ್ ಚೆನ್ನಾಗಿ ಹಾಡ್ತಾನೆ, ನೀವು ನಮ್ಮ ಶೋ ನೋಡಿದ್ರೆ ನಮ್ಮ ಶೋಗೆ ಒಂದು ಒಳ್ಳೆ ಒಂದು ರೆಪ್ಯುಟೇಷನ್ ಇರ್ತದೆ ಅಂತ ಹೇಳಿ ಸರ್ಗೆ ಹೇಳಿದಾಗ ಹೌದಾ ಕೊಡಿ ಅಂತ ಹೇಳಿದ್ವಿ. ನನ್ನ ಸಾಂಗನ್ನು ಕೇಳಿಸ್ರಿ, ಏನು ರೀ ಇಷ್ಟು ಚೆನ್ನಾಗಿ ಹಾಡ್ತಾನೆ ಹುಡುಗ, ಇವನು ತುಂಬ ಚೆನ್ನಾಗಿ ಹಾಡ್ತಾನೆ ಹೇಳಿ, ಏನು ನಾನು ಫ್ಯಾನ್ ಆಗಿಬಿಟ್ಟೆ ಇವ್ರ ಸಾಂಗಿಗೆ ಹಂಗೆ ಅವರು ಮಾತಾಡಿದಾಗ. ಸೊ ಅದನ್ನು ನನ್ನನ್ನು ಅವರು ಪರ್ಸ್ನಲಿ ಅವರು ಕನ್ವರ್ಷನ್ ಮಾಡ್ಕೊಂಡಿರೋದನ್ನು ನಮ್ಮ ಶೋ ಅಲ್ಲಿ ರಿವ್ಯೂ ಮಾಡಿದಾಗ ನನಗೆ ಹೊಟ್ಟೆ ತುಂಬಿಡ್ತು, ಅಲ್ಲಿವ್ರಿಗೆ ರೀಚ್ ಆಗಿದೆ. ಸೊ ಅವ್ರು ಲಾಸ್ಟ್ ಒಂದು ಮಾತು ಹೇಳಿದ್ರು, ಅವ್ರನ್ನ ಶೂಟಿಂಗ್ ಟೈಮಲ್ಲಿ ಇದ್ದಾಗ ಒಂದು ಸರಿ ಕರ್ಕೊಂಬನ್ನಿ ಭೇಟಿ ಮಾಡಿಸಿ ಅವ್ರನ್ನ ಸಾಧು ಅಂತ ಹೇಳಿ ಸರ್ಗೆ ಹೇಳಿದ್ರಂತೆ. ಸೂಪರ್. ಆ್ಯಕ್ಚುಲಿ ಹೇಮಂತ್ ಸರ್ನ ಬೆಳೆಸಿದ್ದು, ಕವಿರಾಜ್ ಅವ್ರನ್ನ ಬೆಳೆಸಿದ್ದು, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದು ಎಲ್ಲ ಡಿ ಬಾಸ್ ಅಲ್ವಾ. ಈ ಹೇಮಂತ್ ಸರ್ ಸಾಂಗ್ ಇಲ್ಲದೆ ಇರೋದು ಡಿ ಬಾಸ್ ಸಿನಿಮಾ ಯಾವುದಿದೆ ಹುಡುಕಿ ನೋಡೋಣ. ಹೌದಲ್ಲ, ಅವ್ರಿಗೆ ನಾನು ನೋಡಿ SPB ಸರ್ ಹೆಂಗೆ ವಿಷ್ಣು ಸರ್ಗೆ ವಾಯ್ಸ್ ಅಂತ ಅಂತೀವಲ್ಲ, ಹೇಮಂತ್ ಅವ್ರ ವಾಯ್ಸು ದರ್ಶನ್ ಸರ್ಗೆ ಆ ಥರ ಅಂದ್ರೆ ಅಷ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅವ್ರದ್ದು ಈ ಕನ್ನಡ ನಾಡಿನ ಬಗ್ಗೆ ಹಾಡಿರೋದು, ನಾನು ಕನ್ನಡಿಗ ಅಂತ ಹಾಡಿದ ಅದೆಲ್ಲ ದರ್ಶನ್ ಸರ್ದೇ ವಾಯ್ಸ್ ಏನೋ ಅನ್ನೋ ಫೀಲ್ ಬರುತ್ತೆ ನಮ್ಗೆ ನೋಡ್ತಿದ್ರೆ ಅಲ್ವಾ. ಹೇಮಂತ್ ಸರ್ ವಾಯ್ಸ್ ಸೂಪರ್ ಆಗಿ ಮ್ಯಾಚ್ ಆಗೋದು. ಹಂಗೆ ಅವ್ರಿಗೆ ನಿಮ್ಮ ಮೇಲೂ ದೃಷ್ಟಿ ಬಿದ್ದಿದೆ ಅಂದ್ರೆ ಗ್ರೇಟ್. ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು ನನಗೆ. ಅದೆಲ್ಲ ಒಂಥರ ಅಲ್ಲಿ ನಾನು ಕನ್ನಡಕ್ಕೆ ಹೋಗ್ಲಿ ನನಗೇ ಗೊತ್ತಿಲ್ಲದೆ ನನ್ನ ಹಿಂದೆ ಇಷ್ಟೆಲ್ಲ ಆಗಿದ್ದು, ನನ್ನ ಕಣ್ಣು ಮುಂದೆ ಆಗಿರೋದು ನನಗೆ ಬಹಳ ವಿಶೇಷ ಅನ್ನಿಸ್ತಾ ಇತ್ತು ಪ್ರತಿಯೊಂದು ಹಂತದಲ್ಲೂ. ಬಟ್ ಅದನ್ನು ದಕ್ಕಿಸ್ಕೊಳ್ಳೋಂತಹ ಕೆಪಾಸಿಟಿ ನನ್ನಲ್ಲಿ ಇರಲಿಲ್ಲ. ಅಂದರೆ ಅದನ್ನು ಏನಂತಾರೆ, ಅದು ಯುಟಿಲೈಸ್ ಮಾಡ್ಕೊಳಕ್ಕೆ ಗೊತ್ತಾಗ್ಲಿಲ್ವಾ? ಯುಟಿಲೈಸ್ ಅಲ್ಲ, ದಕ್ಕಿಸ್ಕೊಳ್ಳೋದು ಅಂತಂದರೆ ಅದು ನನ್ನಲ್ಲಿ ಅದು ಏನಿರ್ತದೆ ಅಷ್ಟು ಖುಷಿ ನನ್ನ ಜೀರ್ಣ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಇರ್ತದೆ. ಅಂದರೆ ಇಷ್ಟು ಗುಡ್ಡೆ ತೊಗೊಂಡ್ಬಂದ್ರೆ ಓವರ್ಲೋಡ್ ಅದು, ಅದನ್ನ ಹೆಂಗೆ ನಾನು ಅದನ್ನು ಮೇಂಟೈನ್ ಮಾಡಲಿ ಅನ್ನೋ ಸಿಚುವೇಶನ್ ಇದ್ದೆ ನಾನು ಆ ಟೈಮಲ್ಲಿ. ಆ ಥರ ಸಿಚುವೇಶನ್ ನನಗೆ ಆಯಿತು ಸುಮಾರು ಸರಿ. ಅನ್ನೋಕ್ಕೇನು ಆಲ್ಮೋಸ್ಟ್ ಅಲ್ಲ ಕನ್ನಡಕ್ಕೆ ಹೋಗಿಲೆ ಪೂರ, ಯಾಕಂದರೆ ಆ ಕನ್ನಡಕ್ಕೆ ಹೋಗಿಲೆ ಸೀಸನ್ ಪೂರ ದೊಡ್ಡ ರಂಗೇಗೌಡರು, ಆಮೇಲೆ ನಮ್ಮ ಯಾರದು ಸಾಲು ಮರದ ತಿಮ್ಮಕ್ಕ ಅಜ್ಜಿ, ಅದ್ರ ಜೊತೆಗೆ ನಮ್ಮ ಉಪೇಂದ್ರ ಸರ್ ಅವರು, ಇವರೆಲ್ಲ ಆ ಒಂದು ಎಪಿಸೋಡಿಗೆ ಬಂದಾಗ ಗೆಸ್ಟ್ ಆಗಿ ಬಂದಾಗ ನನಗೆ ಸಿಕ್ಕಿರ್ತಕ್ಕಂತಹ ಒಂದು ಪ್ರೀತಿನೇ ಬೇರೆ, ನನಗೆ ಸಿಕ್ಕಿರ್ತಕ್ಕಂಥ ಒಂದು ರೆಸ್ಪಾನ್ಸೇ ಬೇರೆ. ನಾನು ಸಿಂಗಿಂಗ್ ಪ್ರೆಸೆಂಟ್ ಮಾಡಿದಾಗ ಒಂದೊಂದು ಖುಷಿ ಐತಿ ಇನ್ನೂ ನನಗೆ ನೆನಪಿದೆ. ಬಟ್ ಅದನ್ನು ಅಬ್ಸರ್ವ್ ಮಾಡ್ತಿದ್ದು ಇನ್ನೊಬ್ರು ಅಬ್ಸರ್ವ್ ಮಾಡ್ತಾಯಿದ್ರು. ಬಟ್ ಹೇಳ್ತಾಯಿದ್ರು, ಖಾಸಿಮ್ ಇಲ್ಲಿ ಯಾರೇ ಸಿಂಗಿಂಗ್ ಸ್ಟಾರ್ಟ್ ಮಾಡಲಿ ಒಂದು ಹಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಇರ್ತದೆ, ಇಲ್ಲಂತಲ್ಲ ಎಲ್ಲ ಕಂಟೆಸ್ಟೆಂಟೇ. ಬಟ್ ನೀನು ಬಂದಿದೆಯಾ ಅಂತಂದರೆ ಒಂದು ಅಲರ್ಟ್ನೆಸ್ ಇರ್ತದೆ ಎಲ್ಲ ನೋಡುವಂಥ ಆಡಿಯನ್ಸ್ ಮನ್ಸೊಳಗೆ. ಖಾಸಿಮ್ ಸಿಂಗಿಂಗ್ ಅದ ಅಂತಂದ್ರೆ ಅಲರ್ಟ್ ಏನು ಹಾಡ್ತಾನಪ್ಪ ಅನ್ನೋ ಒಂದು ಅಲರ್ಟ್ನೆಸ್ ಬರಾಕುಂತದ. ಅಷ್ಟ್ರ ಮಟ್ಟಿಗೆ ನೀನು ಸಿಂಗಿಂಗ್ ನಮ್ಮನ್ನೆಲ್ಲ ಸೆಳೆದ ಅನ್ನೋದೊಂದು ಸಿಚುವೇಶನ್ ನನ್ನ ಮಾತುಗಳನ್ನು ಕೇಳ್ತಾ ಇದ್ದೆ. ಅವ್ರು ಪ್ರತಿ ಸರಿ ಹೌದಾ ನನಗೇನು ಗೊತ್ತಿಲ್ಲ ಅಣ್ಣ, ಹಂಗೆ ಸುಮ್ಮನೆ ಹಾಡತ್ತಿದ್ದೀನಿ, ಹಾಡಾಕೊಂತೀನಿ, ಇನ್ನೂ ಹಾಡ್ತೀನಿ, ಚಂದ ಹಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಸೊ ಆ ಥರ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ. ಕೇಳೋದಾಗ ಹಾಡಾಡ್ಬೇಕಲ್ಲ ಇವಾಗ ತಾಳಿ ಕಟ್ಟುವ ಶುಭ ವೇಳೆ, ಇಷ್ಟೊಂದೆಲ್ಲ ನೇಮು ಫೇಮು ತಂದು ಕೊಟ್ಬಿಟ್ಟಿದೆ ಹಾಡು. ಏನಿಲ್ಲ, ಅದು ಮಿಮಿಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಜುಮ್ ಚಕ ಜುಮ್ 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 ಚಕ ಜುಮ್ 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 ಚಕ ಜುಮ್ 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 ಕೂ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ, ಆ ಥರ ಎಲ್ಲ ಮಿಮಿಕ್ರಿ ಇದೆ. ಸೊ ಆಲ್ಮೋಸ್ಟ್ ಅದೆಲ್ಲ ಆ ಒಂದು ಎಫೆಕ್ಟ್ ಅಲ್ಲಿ ಹೌದು ತುಂಬ ಚೆನ್ನಾಗಿದೆ. ಬಟ್ ಆ ಎಫೆಕ್ಟ್ ಎಲ್ಲ ಮದುವೆ ಸಿಚುವೇಶನ್ಸಲ್ಲೆಲ್ಲ ಸಾಂಗ್ ಹಾಡ್ತಾ ಇರ್ತೀವಿ, ಮಿಮಿಕ್ ಮಾಡ್ತಾ ಇರ್ತೀವಿ. ಬಟ್ ಅದಕ್ಕೆ ಆ ಥರ ಒಂದು ಎಫೆಕ್ಟ್ ಇದ್ರೆ ಚೆನ್ನಾಗಿರುತ್ತೆ. ಹೌದಾ? ಹಂಗಾದ್ರೆ ನೀವು ಲೈವ್ ಆಗಿ ಎಲ್ಲ ಆಡ್ತೀರಾ, ಅಲ್ಲೇ ಬರ್ಬೇಕು ನಾವು. ಹಂಗಂತಲ್ಲ, ಹಾಗಂತಲ್ಲ, ಅಂದರೆ ಆ ಥರ ಮ್ಯೂಸಿಷಿಯನ್ಸ್ ಇದ್ದಾಗ ಒಂದು ಮಾಬ್ ಕ್ರಿಯೇಟ್ ಆಗಿರುತ್ತೆ, ನಿಮ್ಗೆ ಹಾಡಕ್ ಒಂಥರ ಅನುಕೂಲ, ಖುಷಿ ಬಂದಿರುತ್ತೆ. ಬಟ್ ಇಲ್ಲಿ ಡ್ರೈ ಆಗಿ ಹಾಡಬೇಕಾದ್ರೆ ಮಿಮಿಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅದು ರೀಚ್ ಆಗಲ್ಲ ಆ ಒಂದು ಮಿಮಿಕ್ರಿ. ಯಾಕಂದ್ರೆ ಅಷ್ಟು ಕೆಲವೊಂದು ಎಫೆಕ್ಟ್ ಜೊತೆ ಬಂದಾಗ ಅದು ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿ ಆ ಥರದ್ದು ರಿವರ್ಬು
ಡಿಲೇ ಆ ಥರದ್ದೆಲ್ಲ ಬರ್ತಾ ಇರ್ಬೇಕು ಅದಕ್ಕೆ ಹಂಗೆ. ಈಗ ನಿಮ್ಮ ಜೊತೆಗೆ ಇಷ್ಟೊಂದು ನಮ್ಮ ಹಾವೇರಿ, ಹಾನಗಲ್ಲು, ಹಿಂಗೆ ಉತ್ತರ ಕರ್ನಾಟಕ ಅಂತ ನೆನ್ಪು ಮಾಡ್ಕೊಂಡ್ರೆ ನಿಮ್ಮ ಜೊತೆ ಆಡಿಷನ್ನಿಂದ ಹಿಡಿದು ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ. ನಮ್ಮ ಹನುಮಂತು ಅವ್ರು ನೆಕ್ಸ್ಟ್ ಲೆವೆಲ್ನೇ ರೀಚ್ ಆಗಿಬಿಟ್ರು. ಹೌದು ಮ್ಯಾಮ್, ನಮ್ಮ ಹಾವೇರಿ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಹಾಂ, ಯಾಕಂದರೆ ಅದು ಕಲೆಗಳ ತವರೂರು. ಯಾಲಕ್ಕಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು, ಬ್ಯಾಡಗಿ ಮೆಣಸಿನಕಾಯಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು. ಯಾಲಕ್ಕಿ ಜಾಸ್ತಿ ಬೆಳೀತಾರೆ ನಮ್ಮ ನಾಡಲ್ಲಿ. ಅಷ್ಟೇ ಕಲೆಗಳ ತವರೂರು ಏನಕ್ಕಂತಂದರೆ ಅಲ್ಲಿ ನೋಡಿ ನಮ್ಮ ಹಾನಗಲ್ಲ ಕುಮಾರೇಶ್ವರ ಗುರುಗಳು, ಶ್ರೀಗಳು ಆಗಿರ್ಬೋದು, ಅವರ ತಪೋಭೂಮಿ ಅದು ಹಾನಗಲ್. ಹಾಗೆ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಪಂಚಾಕ್ಷರಿ ಗವಾಯಿಗಳು, ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹುಟ್ಟಿರ್ತಕ್ಕಂಥವರು. ಹಾಗೆ ಅಲ್ಲಿ ಪಕ್ಕದಲ್ಲಿ ಹೊಸಪೇಟೆ ಅಂತ ಒಂದು ಊರಿದೆ, ಅಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಹುಟ್ಟಿರ್ತಕ್ಕಂಥವರು. ಅದರ ಜೊತೆಗೆ ಹಾನಗಲ್ ಗಂಗೂಬಾಯಿ ಹುಟ್ಟಿರ್ತಕ್ಕಂಥ ನಾಡು ಹಾನಗಲ್. ಯಪ್ಪ, ಸಂಗೀತ ಇದಕ್ಕೆ ಊರ ಅಲ್ಲೇ ಇದೆ. ಹಾಗೆ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಬಂಕಾಪುರ ಅಂತ ಇದೆ, ಬಂಕಾಪುರದ ಬಾಡ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿರ್ತಕ್ಕಂತಹ ನಾಡು. ಅದ್ರ ಜೊತೆಗೆ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಮೊದ್ಲಿತ್ತು, ಬಟ್ ನಮ್ಮ ಹಾವೇರಿಗೆ ರಿಲೇಟೆಡ್ ಆಗಿ ಶಿಶ್ನಾಳ್ ಶರೀಫರು ಹುಟ್ಟಿರ್ತಕ್ಕಂತಹ ಅಡ್ಡಾಡಿರ್ತಕ್ಕಂತಹ ನಾಡು ಅದು. ಶರೀಫ್ರದ್ದು ಒಂದು ಹಾಡು ಬೇಕೇ ಬೇಕು ನಂಗೆ. ಖಂಡಿತ ಅದು ನೀವು ಎಲ್ಲರಿಗೂ ಫ್ಯಾನ್ ಆಫ್ ಶರೀಫ್. ಅದಂತೂ ನಿಜ, ಎಲ್ಲರೂ ಅವ್ರ ಹಾಡುಗಳಂತಂದ್ರೆ ಖುಷಿ ಪಡ್ತಾರೆ. ಶರೀಫ್ ಇಂತಹ ಮಹಾನ್ ವ್ಯಕ್ತಿಗಳನ್ನ ಹೊಂದಿರತಕ್ಕಂತಹ ನಾಡು ನಮ್ದು. ಆ ಒಂದು ನಾಡಲ್ಲಿ ಚಿಕ್ಕ ಕಲಾವಿದರು ನಾವು ಹುಟ್ಕೊಂಡಿದ್ದೀವಿ. ಅಂದ್ರೆ ನಮ್ಮ ಕೋ ಸಿಂಗರ್ಸ್ ಅಂತ ನಾನು ಹೇಳ್ಬೋದು, ಆರ್ಟಿಸ್ಟ್ ಅಂತ ಹೇಳ್ಬೋದು. ಯೋಗರಾಜ್ ಭಟ್ರ ಹೆಸರು ಬಿಟ್ಬಿಟ್ರಲ್ಲ ನೀವು. ಅದೇ ನಾನು ಬರ್ತಾ ಇದ್ದೀನಿ ಚಿಕ್ಕಪ್ಪನ್ ಬಿಟ್ಬಿಟ್ರೆ ನಾವು ಸುಮ್ಮನೆ ಬಿಡಲ್ಲ. ಇಲ್ಲ, ಯೋಗರಾಜ್ ಭಟ್ರು ನಮ್ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥದ್ದು ಒಂದು ಹವಾ ಇದೆ. ಸೊ ನಮ್ಮ ಯೋಗರಾಜ್ ಭಟ್ರು ಗುರುಗಳಾಗಿರ್ಬೋದು, ಅವ್ರು ಇರ್ತಕ್ಕಂತಹ ನಾಡು ನಮ್ದು ಹಾವೇರಿ, ತಿಳುವಳ್ಳಿ. ನೀವು ಸರ್ ಏನು ಧಾರವಾಡದವ್ರಲ್ಲ ಸರ್, ಯಾಕ್ರಿ ನಮ್ಮನ್ನು ಧಾರವಾಡಕ್ಕೆ ಕಳಿಸ್ತೀರಾ, ನಾವು ಹಾವೇರಿ ರೀ ಅಂತಂದು ಜೋರು ಮಾಡಿದ್ರು. ಅಲ್ಲ ಸರ್, ಓದಿದ್ದು ಧಾರವಾಡ ಅಂದರು. ಹಂಗೆ ಈಗ ನಾನು ಏನಾರು ಅವ್ರ ಹೆಸರು ಬಿಟ್ಬಿಟ್ರೆ ಹೆಂಗೆ? ತಿಳುವಳ್ಳಿ ಹಾನಗಲ್ಲಿಂದ ಅದು ಒಂದು 18 ಕಿಲೋಮೀಟರ್ ಇದೆ, ತಿಳುವಳ್ಳಿ ಅಂತ ಒಂದು ಊರು. ಆ ಊರಲ್ಲಿ ಅವ್ರು ಹುಟ್ಟಿರ್ತಕ್ಕಂಥದ್ದು ನಮ್ಮ ಯೋಗರಾಜ್ ಭಟ್ರು. ಅದ್ರ ಜೊತೆಗೆ ಈಗ ಸದ್ಯ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ. ಅದ್ರ ಜೊತೆಗೆ ಅವನ ಹನುಮಂತನೇ, ನೀವು ಬಿಗ್ ಬಾಸ್ ಅಲ್ಲಿ ನೋಡಿದಿರ ಹನುಮಂತನ, ಅವನ ಹನುಮಂತನ ತರಾನೇ ಅವನು ಹನುಮಂತ. ಅಂಡ್ ಇವಾಗ ಸದ್ಯ ಸರಿಗಮಪದಲ್ಲಿ ಜನಪದ ಸಿಂಗರ್ ನಮ್ಮ ಬಾಳು ಬೆಳಗುಂದಿ. ಅದ್ರ ಜೊತೆಗೆ ನಮ್ಮ ಪುನೀತ್ ಸರ್ ಫೇವ್ರೇಟ್ ಕಂಟೆಸ್ಟೆಂಟ್ ರೂಬಿನಾ ಅವರು. ಹೌದು, ಅವರು ಸಹ ನಮ್ಮ ಹಾವೇರಿ ಜಿಲ್ಲೆಯವರು ಆಗಿದ್ದು. ಅದ್ರ ಜೊತೆಗೆ ನಾನು ಹೆಂಗ ಅಷ್ಟೊಂದು ಇದಾಯ್ತು ಅಂದ್ರೆ ಕನ್ನಡ, ಅಂದ್ರೆ ಅವರು ಸರಿಗಮಪದಲ್ಲಿ ಹಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಅಲ್ಲಿ ಒಂದು ಸಾಂಗ್ ಇತ್ತು, ಅದು ಕನ್ನಡ ಸ್ಕೂಲ್ಗಳ ಬಗ್ಗೆ ಆ ಹುಡುಗಿ ಹಾಡಿದ್ಲು. ಅಂದ್ರೆ ಎಷ್ಟು ಚಂದ ಐತೆ, ಎಷ್ಟು ಚಂದ ಐತೆ ನಮ್ಮೂರ ಶಾಲೆ. ರಾಜ್ಕುಮಾರ ಸಾಂಗ್ಗೆ ಟ್ಯೂನ್ಗೆ. ಹೌದು ಹೌದು, ಸೂಪರ್. ಅದು ಆ ಸಾಂಗ್ ಅನ್ನ ಎಪಿಸೋಡ್ ಅಲ್ಲಿ ಹಾಡಿದಾಗ ಆ ಸಾಂಗ್ ಅನ್ನ ತಗೊಂಡೋಗಿ ಪುನೀತ್ ಸರ್ಗೆ ಅವ್ರು ಕೇಳಿಸಿದ್ರು. ಕೇಳಿಸಿದಾಗ ಅದನ್ನ ಖುಷಿಯಿಂದ ಅವ್ರಿಗೆ ಇಷ್ಟಪಟ್ಟು ಅವ್ರನ್ನ ಕರೆಸಿ ಅವರಿಗೆ ಅಪ್ರಿಷಿಯೇಷನ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದು ಪುನೀತ್ ಸರ್ ಆ ಟೈಮಲ್ಲಿ. ಸೊ ಹಾಗಾಗಿ ಆ ಹುಡುಗಿನೂ ಸಹ ತುಂಬಾನೇ ಒಂದು ಫೇಮಸ್ ಆಗಿದ್ಲು. ನೋಡಿ, ಹಾವೇರಿನಲ್ಲಿ ಮುತ್ತು ರತ್ನಗಳೆಲ್ಲ ಇದಾವೆ. ಹೌದು ಹೌದು, ನೀವು ನಂಬಲ್ಲ, ನನಗೆ ಬಾಳುನು ತುಂಬಾ ಆತ್ಮೀಯ ಸ್ನೇಹಿತ, ಅಣ್ಣ ಅಣ್ಣ ಅಂತಿರ್ತಾನೆ. ಅಂಡ್ ನಿಮ್ಮ ಫೇವ್ರೆಟ್ ಅಂದ್ರೆ ನಿಮ್ಮ ಒಂಥರ ದೇವ್ರ ತರ ನೋಡೋ SPB ಸರ್ನ ಅವತ್ತು ಮೀಟ್ ಮಾಡಿದ್ಮೇಲೆ ನಿಮ್ ಜನ್ಮ ಸಾರ್ಥಕ ಅನ್ಸ್ಬಿಟ್ಟಿರೋದು. ಹೌದು, ಹಂಗೆ ಈಗ ಅಪ್ಪು ಸರ್ಗೆ ನೀವ್ ಯಾವತ್ತೂ ಮೀಟ್ ಮಾಡುವಂತ ಚಾನ್ಸ್ ಸಿಕ್ತು ಅಲ್ಲ? ಆಮೇಲೆ ಹತ್ತತ್ರ ಇದೆಲ್ಲ ಮುಗ್ದಾದ್ಮೇಲೆ ಸರ್ನ ಲಾಸ್ಟ್ ಮೀಟ್ ಅಥವಾ ಇಲ್ಲ, ಅದು ಯಾವ ಥರ ಇತ್ತು ಅಂತಂದರೆ, ನಮ್ಮದು ಕನ್ನಡ ಕೋಗಿಲೆ ಸೆಟ್ಟು ಒಂದು ಕಡೆ ಆದರೆ ಕನ್ನಡದ ಕೋಟ್ಯಾಧಿಪತಿ ಸೆಟ್ಟು ಪಕ್ಕದಲ್ಲೇ, ಅಕ್ಕಪಕ್ಕದಲ್ಲೇ. ಸೊ ನಮ್ಮ ಸೆಟ್ಟಲ್ಲಿ ಅಪೋಸಿಟ್ ಸೆಟ್ಟು ಗಿಚ್ಚಿಗಿಲಿಗಿಲಿ ಸೆಟ್. ಸೊ ನಾವು ನಮ್ಮ ಸೆಟ್ಟಲ್ಲಿ ನಮ್ಮ ಶೂಟ್ ಇದ್ದಾಗ ನಮ್ಮ ರಿಹರ್ಸಲ್ ಲಾಸ್ಟ್ 7 ಪೀಸ್ ರಿಹರ್ಸಲ್, ನಮ್ಮ ರಿಹರ್ಸಲ್ ಟೈಮಲ್ಲಿ ಸರ್ದು ಫೈನಲ್ ಟೇಕ್ ಶೂಟ್ ಆಗ್ತಾ ಇರ್ತಿತ್ತು ಕನ್ನಡದ ಕೋಟ್ಯಾಧಿಪತಿ. ಸೊ ಆ ಟೈಮಲ್ಲಿ ನಾವು ರಿಹರ್ಸಲ್ ಮಾಡಿಕೊಂಡು ಹೋಗಿ ಸರ್ನ ಭೇಟಿ ಆಗ್ತಾ ಇದ್ವಿ. ಸೊ ಅಲ್ಲಿ ಏನಂದರೆ ಒಂದು ಸಿಚುವೇಶನ್ ಯಾವ ಥರ ಇತ್ತು ಅಂತಂದರೆ, ನಾನು ಎಲ್ಲ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ, ಬಹಳ ಇಂಪಾರ್ಟೆಂಟ್ ಏನಂತಂದರೆ, ಅವ್ರು ಏನಂತಂದರೆ ಏನೇ ಒಂದು ಶೂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅವರು ದೃಷ್ಟಿ ತೆಗೆಸ್ಕೋತಾ ಇದ್ರು. ಯಾರು? ಪುನೀತ್ ಸರ್.
ಸೊ ಆ ಟೈಮಲ್ಲಿ ನಮ್ಮ ಕನ್ನಡ ಕೋಗಿಲೆಯಲ್ಲಿ ಅರ್ಜುನ್ ಇಟ್ಟಿಗೆ ಅಂತ ಒಂದು ಹುಡುಗ ಕಂಟೆಸ್ಟೆಂಟ್ ಇದ್ದ, ಆಮೇಲೆ ಮಹಾನೆ ಅಂತ ಒಂದು ಸಣ್ಣ ಹುಡುಗಿ ಇತ್ತು, ಜೊತೆಗೆ ನಾನು ಮತ್ತು ಇನ್ನೂ ಸುಮಾರು ಜನ ಇದ್ದರು. ಬಟ್ ಈ ಚಿಕ್ಕ ಮಕ್ಕಳು ಬಂದಾಗ ನಾವೆಲ್ಲ ಸರ್ ಪುನೀತ್ ಸರ್ನ ನೋಡಬೇಕು ಅಂತ ಹೇಳಿ ನಮ್ಮ ಪ್ರೊಡಕ್ಷನ್ಗೆ ಹೇಳಿದಾಗ ಅಥವಾ ಮ್ಯಾನೇಜ್ಮೆಂಟಿಗೆ ಹೇಳಿದಾಗ ಆಯಿತು ಸರ್ನ ಭೇಟಿ ಮಾಡಿಸಿ ಬನ್ನಿ ಅಂತ ಹೇಳಿ ಅವ್ರು ಕ್ಯಾಬಿನ್ ಕರ್ಕೊಂಡೋದ್ರು. ಕ್ಯಾಬಿನ್ ಕರ್ಕೊಂಡೋದಾಗ ಅಲ್ಲಿ ಅವರು ದೃಷ್ಟಿ ತೆಗೆಸ್ಕೊಳ್ಳುವಾಗ ನಾವು ಜಾಯ್ನ್ ಆದಾಗ ನಮ್ಮನ್ನು ಸೇರಿಸಿ ದೃಷ್ಟಿ ತೆಗೆಸಿದ್ರು. ಅಂತಹ ಒಂದು ವ್ಯಕ್ತಿತ್ವನ, ಅಂತಹ ಒಂದು ಮನುಷ್ಯನ ನಾನು ನೋಡಿದ್ದು ಫಸ್ಟ್ ಟೈಮು. ಅವ್ರನ್ನ ನೋಡಿ ತುಂಬ ಖುಷಿ, ತುಂಬ ಒಂಥರ ಅವ್ರು ನೋಡಿ ಏನೋ ಒಂಥರ ಏನು ಎನರ್ಜೆಟಿಕ್ ಅಂತಂದರೆ ಅವರು ವಾಕ್ ಮಾಡೋ ಸ್ಟೈಲ್, ಅವ್ರದ್ದೊಂದು ಆ ಒಂದು ಲಕ್ಷಣ, ಮಖದ ಲಕ್ಷಣ ಆಗಿರ್ಬೋದು, ನಮ್ಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ಯಪ್ಪ ಹೆಂಗಪ್ಪ ಇವರು ಟಿ ವಿ ಒಳಗೆ ಒಂಥರ ಇರ್ತಾರ, ಇಲ್ಲಿ ಎದುರುಗಡೆ ನೋಡೋಕೆ ಒಂಥರ ಅದಾರ, ಅಷ್ಟೇ ಆ್ಯಕ್ಟಿವ್ ಪರ್ಸನ್. ಅವ್ರನ್ನ ನೋಡಿ ಭಾಳ ಖುಷಿಯಾಗಿತ್ತು. ಸೊ ಅದು ನಮ್ಮ ಲೈಫಲ್ಲಿ ಅದು ಒಂದು ಮೂಮೆಂಟ್. ಹೇಳಿದ್ನಲ್ಲ ಎಲ್ಲ ಒಂದು ಮೂಮೆಂಟ್ಸ್. ಹಾಡು ಹಾಡ್ಸಿದ್ರಾ ಅಥವಾ ಏನಾದ್ರು ಎನ್ಕರೇಜ್ ಮಾಡಿದ್ರಾ? ಇಲ್ಲ, ಅವರು ಆಲ್ಮೋಸ್ಟ್ ಎಲ್ಲ ಸಾಂಗ್ಸನ್ನು ಬ್ಯುಸಿ ಶೂಟಿಂಗಲ್ಲಿ ಅವ್ರದ್ದು ಟೈಮಿಂಗ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಅಷ್ಟು ಟೈಮ್ ಇರಲಿಲ್ಲ. ಬಟ್ ನಮ್ಮ ಶೋ ಅಂತೂ ನಡೀತಾ ಇರ್ತಲ್ಲ, ಅಲ್ಲಿ ನಾವು ಬ್ಯುಸಿ ಇರ್ತಾ ಇದ್ವಿ. ಬಟ್ ಆ ಥರದ್ದು ಅಷ್ಟು ಫ್ರೀ ಟೈಮ್ ಅವ್ರಿಗೆ ಇರಲಿಲ್ಲ ಆ ಟೈಮಲ್ಲಿ. ಕನ್ನಡದ ಕೋಟ್ಯಾಧಿಪತಿ ಶೂಟ್ ನಡೀತಾ ಇತ್ತಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಬಟ್ ಅವರು ಆ ಒಂದು 3 to 4 ಮಿನಿಟ್ಸಲ್ಲಿ ನಮ್ಮನ್ನು ಮಾತಾಡಿಸಿ ನಮ್ಮನ್ನೆಲ್ಲ ಇದು ಮಾಡಿಕೊಂಡು ಪ್ರೀತಿಯಿಂದ ಕಂಡು ಹೋಗ್ಬಿಟ್ರು. ಅದೊಂದು ಭಾಳ ಸಿಚುವೇಶನ್, ಅದೊಂದು ಆ ದೇವ್ರನ್ನು ನೋಡುವಂತಹ ಒಂದು ಭಾಗ್ಯ ಆ ಟೈಮಲ್ಲಿ ಸಿಕ್ತು ನಮ್ಮ ಕನ್ನಡದ ಕೋಗಿಲೆ ವತಿಯಿಂದ. ಈಗ ನೀವು ನಿಮ್ಮ ತಂದೆ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಅವ್ರನ್ನ ಅವ್ರು ನಿಮ್ಮನ್ನ ಎಷ್ಟು ಕಷ್ಟ ಸುಖದಲ್ಲಿ ಇದ್ದಾರೆ, ಜೊತೆಲ್ಲೇ ಇದ್ದಾರೆ, ಇನ್ನೋಸೆಂಟ್ ಅಂತ ಹೇಳ್ತೀರಾ, ನಿಮ್ಗೇನು ಅನಿಸುತ್ತೆ ಅಪ್ಪ ಅಮ್ಮನ ಬಗ್ಗೆ? ಸೊ ನಾವು ಒಂದೇ ಮಾತು ಹೇಳಬೇಕು ಅಂತಂದರೆ, ಅದು ಎಷ್ಟೇ ಜನ್ಮ ಬಂದ್ರೂ ಅವ್ರದ್ದು ಋಣ ಅಂತೂ ತೀರ್ಸೋಕ್ಕಾಗಲ್ಲ. ಬಟ್ ಅಷ್ಟು ಸೆಂಟಿಯಾಗಿ ಅವ್ರನ್ನ ಆ ಒಂದು ಡೀಪಲ್ಲಿ ನಾನು ಕರ್ಕೊಂಡು ಹೋಗ್ಲಿಕ್ಕೂ ಇಷ್ಟಪಡಲ್ಲ ನನ್ನ ಮಾತುಗಳಲ್ಲಿ. ಬಟ್ ಅದು ನಾ ಹೇಳಿದ್ನಲ್ಲ, ಅದು ಇಮ್ಯಾಜಿನೇಷನ್ಗೆ ಇರದೇ ಇರತಕ್ಕಂತಹ ಶಕ್ತಿ ಅದು ನಮ್ಮ ತಂದೆ ತಾಯಿದು. ಸೊ ಅದು ಯಾವಾಗಲೂ ಹಾಗೆ ಇರ್ತದೆ ನಮ್ಮ ಮೇಲೆ, ಅದನ್ನು ಯಾವಾಗಲೂ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೋಸ್ಕರ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಅಷ್ಟೇ ಆಗಿರ್ತಕ್ಕಂಥ ತೃಪ್ತಿಯನ್ನು ನೀಡ್ತಾ ಇದ್ದೀವಿ. ಮಕ್ಕಳಿಂದ ಈಗ ತಂದೆ ತಾಯಿಗೆ ಸಿಗಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ, ಮಕ್ಕಳಿಂದ ಅವ್ರಿಗೊಂದು ಪ್ರೌಡ್ ಫೀಲ್ ಆಗಬೇಕು, ನನ್ನ ಮಗ ಹಿಂಗಾಗಿದೆ ಅನ್ನೋದು ಹೆಮ್ಮೆ ಆಗಬೇಕು. ಆ ಫೀಲ್ ಅವರಿಗೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಇವತ್ತಿಗೂ ಅವ್ರ ಮಕ್ಕಳ ಮೇಲೆ ಅವ್ರಿಗಿದೆ. ಆ ಒಂದು ಫೀಲ್ ಅವ್ರು ತುಂಬಿಕೊಂಡು ಅವ್ರು ಖುಷಿಯಾಗಿದ್ದಾರೆ, ಅಷ್ಟು ಸಾಕು. ಆರೋಗ್ಯವಾಗಿ ಖುಷಿಯಾಗಿದ್ದಾರೆ. ಆ್ಯಂಡ್ ಏನಂದರೆ ಬೇರೆ ಪೇರೆಂಟ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ತಂದೆ ತಾಯಿ, ಎಲ್ಲರ ಪೇರೆಂಟ್ಸ್ ಅವ್ರಿಗೆ ಇಷ್ಟನೇ ಇಲ್ಲ ಅಂತಲ್ಲ, ಬಟ್ ನನ್ನ ತಂದೆ ತಾಯಿ ಸ್ಪೆಷಲ್ ನನಗೆ. ಹೌದು, ಅವರಿಗೆ ನನ್ನ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ವರ್ಡ್ ಸಿಗ್ತಾ ಇಲ್ಲ ನನಗೆ. ಆ ಥರ ಎಷ್ಟೇ ದೊಡ್ಡ ವ್ಯಾಕರಣ ಇರಲಿ, ಎಷ್ಟೇ ದೊಡ್ಡ ಮೀಡಿಯಾ ಇರಲಿ, ಅವ್ರನ್ನ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವರ ಒಂದು ಋಣನ, ಅವರ ಒಂದು ವ್ಯಕ್ತಿತ್ವನ ನನ್ನ ಕಡೆಯಿಂದ ನನ್ನ ಪರ್ಸ್ನಲಿ ನಾನು ಹೇಳ್ತಾ ಇರೋದು ಇದು. ನನ್ನ ತಂದೆ ತಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಆದರೆ ಅವ್ರಿಗೋಸ್ಕರ ಒಂದು ಹಾಡು ಡೆಡಿಕೇಟ್ ಮಾಡಿ ಹಾಡಲ್ಲಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದಾ? ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳ್ತಾ ಇರ್ತೀವಿ. ನಾನು ಕನ್ನಡ ಕೋಗಿಲೆಯಲ್ಲಿ ಇರಬೇಕಾದ್ರೆ ಒಂದು ತಾಯಿ ಬಗ್ಗೆ ಹಾಡಾಡಿದ್ದೆ. ಆ ಎಪಿಸೋಡಲ್ಲಿ ನನ್ನ ತಾಯಿ ವೇದಿಕೆ ಮೇಲೆ ಬಂದಿದ್ದರು. ಆ ಒಂದು ಸಿಚುವೇಶನ್ನು ಸಹ ನನಗೆ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ನು. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿವಳು, ಗುಡಿರದ ದೇವಿ ಇವಳಯ್ಯ, ಮನಸ್ಸು ಮಗು ಥರ ಪ್ರೀತಿಯಲಿ ಹರಸೋ ಹಸು ಥರ ತ್ಯಾಗದಲ್ಲಿ, ಜಗಕ್ಕೂಗೋ ಜನನಿ ಜೀವದ ಜೀವತಾಯಿ. ಇಷ್ಟೇ. ಅವರಿಗೆ ಇದನ್ನೇ ಡೆಡಿಕೇಟ್ ಮಾಡ್ಬೋದು ಅಷ್ಟೇ. ಅಷ್ಟು ನಾನು ಹೇಳಿದ್ನಲ್ಲ, ಅಷ್ಟು ಬೇಗ ನಾನು ಸೆಂಟೆ ಆಗಲ್ಲ. ಅದು ಸ್ಟ್ರಾಂಗ್ ಫೀಲಿಂಗ್ ನಂದದು. ನಾನು ಸೆಂಟೆ ಆಗದಿರೋದೇ ನನ್ನ ಸ್ಟ್ರಾಂಗ್ ಫೀಲಿಂಗ್, ನನ್ನ ಎನರ್ಜಿ ಅದು. ಸೊ ನನ್ನ ತಂದೆ ತಾಯಿಗೆ ಇಷ್ಟಂತೂ ಹೇಳಬಲ್ಲೆ. ಬೇರೆ ಕೇಳುವಂಥ ಎಷ್ಟೋ ಕೇಳುಗರಿಗೆ ಅವ್ರ ತಂದೆ ತಾಯಿಗಳನ್ನು ಅವ್ರ ಕಣ್ಮುಂದೆ ತರಿಸುವಂಥ ಶಕ್ತಿ, ಬರೆಸುವಂಥ ಶಕ್ತಿ, ಅವರ ಎಲ್ಲ ಕರ್ಮಗಳನ್ನು ಅವ್ರ ಎದುರುಗಡೆ ತಂದಿಡುವಂಥ ಶಕ್ತಿ ಆ ದೇವ್ರು ನನ್ನಲ್ಲಿ ಒಂದಿಷ್ಟು ಕೊಟ್ಟಿದ್ದಾನೆ. ನನ್ನ ಹಾಡಿನ ಮುಖಾಂತರ ಅದನ್ನು ಆ ಕೆಲಸ ಮಾಡ್ತೀನಿ.
ಪ್ರತಿಯೊಂದು ವೇದಿಕೆಯಲ್ಲೂ ನನ್ನ ವರ್ಸಟೈಲ್ ಸಿಂಗಿಂಗಲ್ಲಿ, ನನ್ನ ವೇದಿಕೆ ಶೋಸ್ಗಳಲ್ಲಿ ನಾನು ಕೊಡ್ತಾ ಇರೋದು ಒಂದು ನೇಷನ್ ಗಡಿ ಕಾಯುವಂತಹ ಸೈನಿಕನ ಬಗ್ಗೆ ನಾನು ಏನಾರ ಹಾಡಿರ್ತೀನಿ, ನನ್ನ ಕನ್ನಡದ ಬಗ್ಗೆ ನಾನು ಹಾಡಿರ್ತೀನಿ. ಒಂದೊಂದು ಸಾಂಗ್ ಇದ್ದೇ ಇರುತ್ತೆ, ನನ್ನ ಕನ್ನಡದ ಬಗ್ಗೆ ನಾನು ಒಂದು ಗೀತೆ ಇದ್ದೇ ಇರುತ್ತೆ. ಎಲ್ಲ ವೇದಿಕೆಯಲ್ಲೂ ನಾನು ಮಾಡಿರೋ ಇಷ್ಟು ಶೋಸ್ಗಳಲ್ಲಿ ಆ ಥರದ್ದೊಂದು ಕಂಟೆಂಟ್ ಇದ್ದೇ ಇರುತ್ತೆ. ಜೊತೆಗೆ ನನ್ನ ತಂದೆ ತಾಯಿ ಬಗ್ಗೆ ಒಂದು ಕಂಟೆಂಟ್ ಇದ್ದೇ ಇರುತ್ತೆ ಸಿಂಗಿಂಗಲ್ಲಿ ಸಾಂಗು. ಅದಾದಮೇಲೆ ಜನಪದ, ಆಮೇಲೆ ಈ ಫಿಲ್ಮಿ ಸಾಂಗ್ಸು, ಜೋಶ್ ಸಾಂಗ್ಸು, ಡ್ಯಾನ್ಸಿಂಗ್ ಸಾಂಗ್ಸು, ಪ್ಯಾಥೋ, ಫಿಲ್ಮ್, ಡಿವೋಷನಲ್ ಎಲ್ಲ ಆಲ್ಮೋಸ್ಟ್ ಆಮೇಲೆ ಬರುತ್ತೆ, ಎಲ್ಲ ಇರುತ್ತೆ. ಬಟ್ ಈ 3 ಸಾಂಗ್ಗಳನ್ನು 3 ವೆರೈಟೀಸನ್ನು ನಾನು ಹಾಡ್ತೀನಿ ಎಲ್ಲ ವೇದಿಕೆಯಲ್ಲೂ. ಅಟ್ಲೀಸ್ಟ್ ಹಾಡ್ಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರ ಮಾತುಗಳ ಮುಖಾಂತರ ನೆನೆಸ್ಕೋತೀನಿ. ಅಷ್ಟಂತರೂ ಇದೆ. ಆ ಆಶೀರ್ವಾದ, ಈ ನಿಮ್ಮ ವಿನಯ ವಿಧೇಯತನೇ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡ್ಬಂದಿದೆ. ಹೌದು ಹೌದು. ನಿಮ್ಮ ಪರ್ಸ್ನಲ್ ಲೈಫ್ ಅಂದರೆ ಇಷ್ಟೆಲ್ಲ ಆಗಿ ಒಂದು ರಿಯಾಲಿಟಿ ಶೋನಲ್ಲಿ ವಿನ್ ಆದಮೇಲೆ ಮದುವೆ ಅನ್ನೋದು ಒಂದು ಘಟ್ಟ ಬರುತ್ತೆ. ಸೊ ಅದೆಲ್ಲ ಯಾವಾಗಾಯಿತು, ಹೆಂಗೆ ನಿಮ್ಮ ಒಂದು ಮದುವೆ ಆಯಿತು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಮ್ಯಾಮ್ ಆ್ಯಕ್ಚುಲಿ ಏನಂತಂದರೆ ಅದ್ರ ಬಗ್ಗೆ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂತಂದರೆ ಅವರು ಈ ಅಚೀವ್ಮೆಂಟ್ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಸೊ ಅವರು ಅವ್ರದ್ದೇ ಆಗಿರ್ತಕ್ಕಂತಹ ಡೆಸ್ಟಿನಿಯನ್ನು ರೀಚ್ ಆಗಿ ಅವರು ಪಬ್ಲಿಕ್ಕಿಗೆ ರಿವ್ಯೂ ಆಗ್ತಾರೆ. ಅಲ್ಲಿವರೆಗೂ ಏನಿದೆ ಅವರು ಆಲ್ಮೋಸ್ಟ್ ಅವ್ರ ವೇಲಿದ್ದಾರೆ. ಸೊ ಅವ್ರು ಸಾಗಲಿ ಅಂತ ನಾನು ಬಯಸ್ತೇನೆ. ಯಾಕಂದರೆ ನಿಮ್ಮ ಮಿಸಸ್ ಆ್ಯಕ್ಚುಲಿ ಅವರು ಪ್ರೊಫೆಸರ್ ಇದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಇದ್ದಾರೆ, ಗೆಸ್ಟ್ ಲೆಕ್ಚರ್ ಆಗಿ. ಆ್ಯಂಡ್ ಜೊತೆಗೆ ಇಲ್ಲ, ಈಗ ಅವರು ಸದ್ಯ ವರ್ಕ್ ಮಾಡ್ತಾ ಇರೋದು ಅವರ ನೇಟಿವಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಈಗ PhD ಕಂಪ್ಲೀಟ್ ಆಗ್ತಾ ಇದೆ ಈ ವರ್ಷ. ಜೊತೆಗೆ KS, ನಾನೇನು ಪೊಲೀಸ್ ಆಗಬೇಕು ಅಂತ ಕನಸು ಇಟ್ಕೊಂಡಿದ್ದೀನಲ್ಲ, ಅದನ್ನು ಅವರ ಒಂದು KS ಎಕ್ಸಾಮ್ ಮಾಡಿಸೋದ್ರ ಮುಖಾಂತರ, ಅವರು ಸ್ಟಡೀಸಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಆ ಕನಸನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಅಷ್ಟಂತೂ ಕಾನ್ಫಿಡೆಂಟ್ ಇದೆ. ಇನ್ ಫ್ಯೂಚರ್ ಅವರು ಶಿ ವಿಲ್ ಬಿ ಬಿಕಮ್ ಸಮಥಿಂಗ್ ಐ ನೋ, ಏನೋ ಒಂದು ಆಗೇ ಆಗ್ತಾರೆ, ಅದೊಂದು ಕಾನ್ಫಿಡೆಂಟ್ ಇದೆ. ಅದರಲ್ಲಿ ಸಾಕ್ತಾ ಇದ್ದೀವಿ ಇಬ್ಬರು. ಬಟ್ ತುಂಬ ಶೈ ಫೀಲ್ ಮಾಡ್ತಾರೆ. ಕೆಲವೊಂದು ವೇದಿಕೆಗಳು ನಾನು ಹೋಗ್ತಿರ್ತೀನಲ್ಲ, ಕರ್ಕೊಂಡು ಹೋಗ್ತಾ ಇರ್ತೀನಿ, ಬಟ್ ಸ್ಟೇಜ್ ಹಿಂದೆ, ಸ್ಟೇಜ್ ಸೈಡಲ್ಲಿ ಯಾವಾಗಲೂ ಸ್ಟೇಜ್ ಮೇಲೆ ಬರಬೇಕು, ಕ್ಯಾಮ್ರಾಕ್ಕೆ ಫೇಸ್ ರಿವ್ಯೂ ಮಾಡಬೇಕು ಅನ್ನೋದೊಂದು ಯಾವುದೇ ಇಂಟೆನ್ಷನ್ ಇರಲ್ಲ. ಬರೀ ಒಂದು ಮೊದಲ ಭೇಟಿ ಎಲ್ಲ ಆಯಿತು ಅಂತ ಹೇಳ್ಬೋದಾ? ಅದೇ ಮ್ಯಾಮ್, ಅದನ್ನು ಇವಾಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಅದಕ್ಕೆ ಅಂತಾನೆ ಅವ್ರು ಅಚೀವ್ ಮಾಡಿದಾಗ ನಾನು ಬಂದು ಇಬ್ರು ಕುತ್ಕೊಂಡು ನಿಮ್ಮ ಎದುರುಗಡೆ ಇಲ್ಲ ಮೇಡಮ್, ಇಲ್ಲ 5 ನಿಮಿಷ ಕೇಳಬೇಡಿ, ನೀವು ಒಂದು ಎಪಿಸೋಡೇ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಅಷ್ಟಿದೆ ಸ್ಟೋರಿ. ಯಾಕಂತಂದ್ರೆ ಈ ತರದ ವ್ಯಕ್ತಿನ ಖಂಡಿತ ನಿಮ್ಮದೇ ಒಂದು ಸ್ಪೆಷಲ್, ನಿಮ್ಮಿಬ್ರನ್ನ ದಂಪತಿಗಳನ್ನ ಕೂರಿಸ್ಕೊಂಡು ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಮಾಡುವ. ಹೌದು, ಆಯ್ತು, ಅವತ್ತೇ ರಿವೀಲ್ ಮಾಡಿ ನೀವು. ಇಷ್ಟೇ ಒಂದೇ ಮಾತಾಡ, ಈ ತರದ ವ್ಯಕ್ತಿನ ಅವ್ರು ಎಕ್ಸೆಪ್ಟ್ ಮಾಡಿ ತಮ್ಮ ಲೈಫಲ್ಲಿ ಭಾಳ ಸಂಗಾತಿಯಾಗಿ ಚೂಸ್ ಮಾಡ್ತಾರಂತಂದರೆ ಶೀ ಈಸ್ ಅ ಗ್ರೇಟೆಸ್ಟ್. ನನ್ನ ಪ್ರಕಾರ ಶೀ ಈಸ್ ಅ ಸ್ಯಾಕ್ರಿಫೈಸರ್, ನನಗೆ ಗೊತ್ತಿರೋ ಥರ. ಸೊ ಹಾಗಾಗಿ ಅವ್ರನ್ನ ಅವ್ರ ಬಗ್ಗೆ ಇವಾಗ ಹೇಳಲ್ಲ, ಒಂದು ಎಪಿಸೋಡ್ ಖಂಡಿತ ನಾನು ಆ ಟೈಮಲ್ಲಿ ಆ ಥರ ನಾನು ಕಾಯ್ತೀನಿ. ಆದಷ್ಟು ಬೇಗ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಅವ್ರು ಸಾಧಿಸ್ಲಿ. ನೀವಿಬ್ರು ಒಟ್ಟಾಗಿ ಬಂದು ಕೂತು ಇಲ್ಲಿ ಮಾತಾಡೋಂತ್ರಿ. ಸೊ ಆದರೆ ಇವಾಗ ನಿಮ್ಮ ಊರಲ್ಲಿ, ನಿಮ್ಮ ಡಿಸ್ಟಿಕ್ಕಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ನಿಮ್ಮನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದಾರೆ, ಹೆಂಗೆಲ್ಲ ನಡೀತಿದೆ ಲೈಫ್ ಈಗ? ನೋಡಿ, ಒಂದು ಸಾಧನೆಗೆ ವಿನಯವೇ ಭೂಷಣ. ನಾವೇನೇ ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂದ್ರೆ ವಿನಯ ಇರಲೇಬೇಕು. ನಮ್ಮ ನಡವಳಿಕೆ, ನಮ್ಮ ಮಾತು ಇನ್ನೊಬ್ಬರನ್ನ ಮೆಚ್ಚಿಸುವಂಥ ಒಂದು ಶಕ್ತಿ ಹೊಂದಿರಬೇಕು. ಸೊ ಆ ನಿಟ್ಟಲ್ಲಿ ನನಗೆ ಗೊತ್ತಿರೋ ಥರ ಕರ್ನಾಟಕದ ಜನತೆ ಹೆಂಗಂತಂದರೆ ಒಂಥರ ಕರುಣೆ ಮತ್ತು ಒಂದು ಸಪೋರ್ಟ್ ಮಾಡುವಂತಹ ಒಂದು ದೊಡ್ಡ ಮನಸ್ಥಿತಿ ಇದೆ ನಮ್ಮ ಕರ್ನಾಟಕ ಜನತೆಗೆ. ಅವ್ರ ಕೈ ಹಿಡಿದ್ರೆ ಭಿಕ್ಷುಕ ರಾಜ ಆಗ್ತಾನೆ, ರಾಜ ಭಿಕ್ಷುಕನೂ ಆಗ್ತಾನೆ. ಸೊ ಈ ಭಿಕ್ಷುಕ ಅವ್ರ ಆಶೀರ್ವಾದದಿಂದ ಇವತ್ತು ರಾಜ ಆಗಿ ಎಲ್ಲರ ಮುಂದೆ ಹಾಡ್ತಾ ಇದ್ದಾನೆ. ಅವ್ರು ಕೊಟ್ಟಿರ್ತಕ್ಕಂತಹ ಭಿಕ್ಷೆ ನನಗೆ. ಸೊ ಪ್ರತಿಯೊಂದು ವೇದಿಕೆಯಲ್ಲೂ ನಾನು ಹಾಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ನಾನು ಇನ್ನೂವರೆಗೂ ಯಾವುದೇ ಇವೆಂಟಲ್ಲಿ, ಯಾವುದೇ ಒಂದು ಪಬ್ಲಿಕ್ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಡಿಮ್ಯಾಂಡ್ಸನ್ನು ಮಾಡಿಲ್ಲ. ಅವ್ರು ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಲಿ ಅಂತ ಹೇಳಿ ನಾನು ಹೋಗ್ತೀನಿ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ನೀಡಿರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಸ್ಕೂಲ್ ಕಾರ್ಯಕ್ರಮ, ಕಾಲೇಜಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಅನಾಥಾಶ್ರಮ, ವೃದ್ಧಾಶ್ರಮ, ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಿರ್ಬೋದು ಕಾರ್ಯಕ್ರಮಗಳಿದ್ದಾಗ ನಾನು ಅವ್ರಿಗೆ ಏನು ಕೊಡಲಿಲ್ಲ ಅಂತಂದ್ರೂ ಕಾರ್ಯಕ್ರಮ ಮಾಡಿ ಬಂದಿರ್ತೀನಿ.
ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಮಾಡಿರ್ತೀನಿ ಅಂತಂದರೆ ಅದು ನನಗೀಗ ನೋಡಿ ಫಾರ್ ಎಕ್ಸಾಂಪಲ್ ಯಾವ ಕಲಾವಿದನಿಗೆ ಸಿಗುತ್ತೆ, ಯಾವ ಒಬ್ಬ ಆರ್ಟಿಸ್ಟಿಗೆ ಸಿಗುತ್ತೆ. ನಾನು ಎಲೆಕ್ಷನ್ ಕಮಿಷನ್ ಐಕಾನ್ 2 years ಬ್ಯಾಕ್ ಟು ಬ್ಯಾಕ್ ನಾನೇ ಆಗಿದ್ದೀನಿ. ನಮ್ಮ ಹಾವೇರಿ ಡಿಸ್ಟಿಕ್ ಎಲೆಕ್ಷನ್ ಕಮಿಷನ್ ಐಕಾನ್ ಆಗಿದ್ದೀನಿ, 2 times ಆಗಿದ್ದೀನಿ. ಆಮೇಲೆ ಕೆಲವೊಂದು ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ಐಕಾನ್ ಆಗಿ ಇಟ್ಟುಕೊಂಡು ನನಗೆ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಈಗ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ವತಿಯಿಂದ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ, ನನಗೆ ಲಕ್ಷ್ಮೇಶ್ವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗದಗ ಡಿಸ್ಟಿಕ್ ವತಿಯಿಂದ ನನಗೆ ಆ್ಯಂಟಿ ಡ್ರಗ್ ಐಕಾನ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಅವೇರ್ನೆಸ್ ಎಷ್ಟು ಹೆಮ್ಮೆ ತರುವಂತ ವಿಷಯ. ಹೌದು ಹೌದು, ರಾಯಭಾರಿ ತರ ನೀವು ಥರ ಏನು ರಾಯಭಾರಿನೇ. ಸೊ ಆ ಥರದ್ದೊಂದು ಅವೇರ್ನೆಸ್ ನನ್ನಿಂದ ಜನಕ್ಕೆ ಸಂದೇಶ ಹೋಗುತ್ತೆ, ನನ್ನಿಂದ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ ನನ್ನ ಸಹಾಯ ಅವರಿಗೆ ಇದೆ ಅಂತಂದರೆ ಯಾಕೆ ಮಾಡಬಾರ್ದು? ಯಾರಿಗೆ ಸಿಗುತ್ತೆ ಇದು? ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ, ಗದಗ ಡಿಸ್ಟಿಕಲ್ಲಿ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ನನ್ನನ್ನೇ ರಾಯಭಾರಿ ಯಾಕೆ ಚೂಸ್ ಮಾಡಬೇಕು? ನನ್ನನ್ನೇ ಒಬ್ಬ ಆ್ಯಂಟಿ ಡ್ರಗ್ ರಾಯಭಾರಿಯಾಗಿ ಯಾಕೆ ಚೂಸ್ ಮಾಡಬೇಕು ಐಕಾನ್ ಆಗಿ ಅಂತ ಹೇಳಿ ವಿಚಾರ ಮಾಡಿದಾಗ ಅದು ಜನರು, ಆಮೇಲೆ ಹಿರಿಯ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಆ ಒಂದು ಭರವಸೆ, ಆ ಒಂದು ಭರವಸೆಗೆ ತಕ್ಕಂಗೆ ನನ್ನ ಕೆಲಸ. ಹೌದು, ದೇವ್ರು ನಿಮಗೆ ತುಂಬಾನೇ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮನ್ನ ತುಂಬ ಇನ್ನೂ ಬೆಳೆಯೋದು ಭಾಳ ಬಾಕಿ ಇದೆ ನಿಮ್ಮದು. ನೀವು ತುಂಬ ಚೆನ್ನಾಗಿ ಬೆಳಿತೀರಾ. ಬಟ್ ನಿಮ್ಮನ್ನು ಇಂಡಸ್ಟ್ರಿನಲ್ಲಿ ಯಾರು ಜಾಸ್ತಿ ಉಪಯೋಗಿಸ್ಲಿಲ್ಲ ಅನ್ನೋ ಬೇಜಾರಿದೆಯಾ ನಿಮಗೆ? ಇದೆ. ಏನಕ್ಕಂದ್ರೆ ಕನ್ನಡಕ್ಕೆ ಹೋಗಿಲಿ ವಿನ್ ಆದಮೇಲೆ ನಾನು ಮತ್ತೆ ಯಾವ ಶೋಸಲ್ಲೂ ಬರಲಿಕ್ಕೆ, ಬಿಕಾಸ್ ನನಗೆ ಗೊತ್ತಿರೋ ಥರ ಬಟ್ ಸಿನಿಮಾನಲ್ಲೂ ಯಾರೋ ಜಾಸ್ತಿ ಅವಕಾಶ ಕೊಟ್ಟಿಲ್ಲ. ಇಲ್ಲ, ಕೊಡಲಿಲ್ಲ. ಅದೇನು ಕೊಡಲಿಲ್ಲ ಏನಕ್ಕಂತ ಹೇಳಿ ಅದು ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಆ ಒಂದು ಪೊಟೆನ್ಷಿಯಲ್ ನನ್ನ ಹತ್ರನೂ ಇದೆ. ನಾನು ಮಾಡ್ತೀನಿ, ನಾನು ಹಾಡ್ತೀನಿ, ನಾನು ರೀಚ್ ಮಾಡ್ತೀನಿ ಅನ್ನೋದಿದೆ. ಬಟ್ ಅದು ಏನೋ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಯಾವತ್ತೂ ಡಿಸ್ಕಷನು ಮಾಡೋಕ್ಕೆ ಹೋಗಿಲ್ಲ ಯಾರ ಜೊತೆನೂ. ಇವತ್ತು ಸಹ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಬಟ್ ನನಗೆ ಗೊತ್ತಿರೋ ಥರ ನನಗೆ ಅವಶ್ಯಕತೆ ಇದೆ ಎಲ್ಲ ಪ್ರತಿಯೊಂದು ರಿಯಾಲಿಟಿ ಶೋಸಲ್ಲೂ ಅಥವಾ ಇಂಡಸ್ಟ್ರಿಯಲ್ಲಿ ನನ್ನಿಂದ ಒಂದು ಜನರಿಗೆ ರೀಚ್. ಯಾಕಂದ್ರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಸರ್ ನೀವು ಆನ್ ಸ್ಕ್ರೀನ್ ಯಾಕೆ ಬರ್ತಾ ಇಲ್ಲ, ಸ್ಕ್ರೀನಲ್ಲಿ ಯಾಕೆ ಕಾಣ್ತಾ ಇಲ್ಲ, ಪ್ರತಿ ಸರಿ ಹೇಳ್ತಾ ಇರ್ತಾರೆ. ನಾನು ಹಾಗೆ ಇಲ್ಲ ಬರ್ತೀನಿ ಆದರೆ ಫಾರ್ ಎಕ್ಸಾಂಪಲ್ ಏನಂದರೆ ಮೊದಲು ಒಂದು ಐಡೆಂಟಿಫಿಕೇಷನ್ ಇತ್ತು ನಂದು. ಯಾವ ಥರ ಅಂತಂದರೆ ಫಸ್ಟ್ ಕನ್ನಡ ಕೋಗಿಲೆ ವಿನ್ನರ್ ಖಾಸಿಮ್ ಅಲಿ ಅಂತ ಹೇಳ್ತಾಯಿದ್ರು. ಕನ್ನಡ ಕೋಗಿಲೆ ವಿನ್ನರ್ ಖಾಸಿಮ್ ಅಲಿ, ಕಲರ್ಸ್ ಕನ್ನಡ ಚಾನಲ್ಲು ಕನ್ನಡ ಕೋಗಿಲೆ ಬರ್ತಿತ್ತಲ್ಲ ಅದ್ರ ವಿನ್ನರ್ ಅದ ನೀವು ಅಂತ ಹೇಳ್ತಿದ್ರು. ಈಗ ಹಂಗೆ ಆಗ್ತಾಯಿಲ್ಲ. ಈಗ ಖಾಸಿಮು ಕನ್ನಡ ಕೋಗಿಲೆ ವಿನ್ನರ್ ಅಂದರೆ ಟೈಟಲ್ ಕೊಟ್ಟು ಆಮೇಲೆ ನನ್ನ ಹೆಸರು ಹೇಳ್ತಾಯಿದ್ರು. ಬಟ್ ಇವಾಗ ನನ್ನ ಹೆಸರು ಹೇಳಿ ಟೈಟಲ್ ಕೊಡ್ತಾ ಇದ್ದಾರೆ. ಆ ಥರ ಒಂದು ಸಿಚುವೇಶನ್ನ ನಾನು ನನ್ನದೇ ಆಗಿರ್ತಕ್ಕಂಥ ದಾರಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದು ಅವರು ನನಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಚಾನಲ್ ಅವರು ನನಗೆ ಕೊಟ್ಟಿರ್ತಕ್ಕಂಥ ಸಪೋರ್ಟು, ನನಗೆ ಕೊಟ್ಟಿರ್ತಕ್ಕಂಥ ಒಂದು ಟೈಟಲ್, ಅದು ನನ್ನ ಜೀವನನೇ ಬದಲಾಯಿಸ್ತದೆ. ನನ್ನ ಜೀವನದಲ್ಲಿ ಅದು ಪ್ರತಿ ಹಂತದಲ್ಲೂ ಆ ಟೈಟಲು ಎಲ್ರಿಗೂ ಟಾಂಗ್ ಕೊಡ್ತಾ ಇರ್ತದೆ, ಪ್ರತಿಯೊಬ್ಬರಿಗೂ ಕಾಂಪೀಟ್ ಆಗಿರ್ತದೆ. ಪ್ರತಿಯೊಬ್ಬ ಬರ್ತಕ್ಕಂಥ ಸಿಂಗರ್ಸಿಗೆ ಹೌದಪ್ಪ ಇವರು ಕನ್ನಡಕ್ಕೆ ಹೋಗಿಲ್ಲ ವಿನ್ನರ್ ಅನ್ನೋದೊಂದು ಅವೇರ್ನೆಸ್ ಇದ್ದೇ ಇರ್ತದೆ. ಅವ್ರ ಮನಸ್ಸಲ್ಲಿ ಇದ್ದೇ ಇರ್ತದೆ, ಒಂದು ಭಯ ಇರ್ತದೆ, ಒಂದು ಪ್ರೀತಿ ಇರ್ತದೆ. ಅದು ಆ ಥರದ್ದು ವಿಚಾರ ಬಂದಾಗ ನನ್ನ ಸ್ಪೆಷಲ್ ಫ್ರೆಂಡ್ಸ್ ಎಲ್ಲ, ನನ್ನ ಸಿಂಗರ್ಸ್ ಏನಿದ್ದಾರೆ, ಸೆಲೆಬ್ರಿಟಿ ಸಿಂಗರ್ಸ್, ಇವ್ರುಗಳಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನನ್ನ ಸಿಂಗರ್ಸ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಭಾಳ ಸ್ಟ್ರಗ್ಲರ್ಸ್ ಇವ್ರುಗಳೆಲ್ಲ. ರಾತ್ರಿ ಉತ್ತರ ಕರ್ನಾಟಕದಲ್ಲಿ ಬರ್ತಾರೆ, ಮಧ್ಯರಾತ್ರಿ 3 ಗಂಟೆ ಕಾರ್ಯಕ್ರಮ ಆದಮೇಲೆ ಊಟ ಕೊಡ್ತಾರೆ. ಕೆಲವೊಂದು ಕಾರ್ಯಕ್ರಮನೇ ಮುಗಿಯಲ್ಲ, ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ. ಕೆಲವೊಂದು ಬಸ್ಗಳಿರಲ್ಲ, ರೂಮ್ಸ್ ಸರಿಯಾಗಿರಲ್ಲ, ಎಲ್ಲ ಕಡೆ ಇರಲ್ಲ, ಕೆಲವೊಂದು ಕಡೆ. ಬಟ್ ಎಲ್ಲ ಒಂದು ಸಿಚುವೇಶನಲ್ಲೂ ಅವ್ರುಗಳೆಲ್ಲ ಸ್ಟ್ರಗಲ್ ಮಾಡ್ತಾರೆ. ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಭಾಳ ಸ್ಟ್ರಗಲ್ ಮಾಡ್ತಾರೆ ನಮ್ಮ ಆರ್ಟಿಸ್ಟ್ಗಳು. ಬಟ್ ಅದೇ ಥರ ನಮಗೆ ಒಂದು ಏನಂತಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ರೆಸ್ಪೆಕ್ಟ್ ಸಿಗ್ತಾ ಇದೆ. ಎಲ್ಲ ಕಲಾವಿದ, ಬೆಂಗಳೂರಲ್ಲಿ ಎಂಥದ್ದೇ ಕಲಾವಿದ ಇರಲಿ, ಅವನು ಜೀವನ ನಡಿಬೇಕು ಅಥವಾ ಅವನು ಒಂದು ಪಬ್ಲಿಕ್ಕಲ್ಲಿ ಅವನು ಕಾಣಿಸ್ಕೋಬೇಕು ಅಂತಂದರೆ ಅದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಷ್ಟು ಕಾರ್ಯಕ್ರಮಗಳು ಕಾರಣ. ಅಷ್ಟು ಕಾರ್ಯಕ್ರಮಗಳಾಗ್ತದೆ. ಇಂಥವ್ರು ಬೇಕು ಅಂತ ಹೇಳಿ ಕೇಳಿ ಕರೆಸ್ಕೋತಾರೆ ಎಲ್ಲ ಕಾರ್ಯಕ್ರಮಗಳಲ್ಲೂ. ಅಷ್ಟು ಒಂದು ಕಾರ್ಯಕ್ರಮಗಳ ಒಂದು ಲಿಸ್ಟ್ ನಡೀತಾ ಇರ್ತದೆ. ಯಾಕಂದರೆ ನೋಡಿ, ನಮ್ಮದೇ ಡಿಸ್ಟಿಕ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಜಸ್ಟ್ ಹಾವೇರಿ ಡಿಸ್ಟಿಕ್ಕಲ್ಲಿ 7 ತಾಲೂಕುಗಳಿವೆ. 7 ತಾಲೂಕಲ್ಲಿ ನಮ್ಮ ಹಾನಗಲ್ಲು ಸಹ ಒಂದು. ಆ ತಾಲೂಕಲ್ಲಿ ಏನಿದೆ, ನಮ್ಮ ತಾಲೂಕಲ್ಲಿ 105 ಹಳ್ಳಿಗಳಿದೆ. ಈಗ ಹೆಂಗೆ ನೀವು 31 ಜಿಲ್ಲೆಗಳಲ್ಲಿ
ಈಗ ಪ್ರತಿಯೊಂದು ತಾಲೂಕು 7 ತಾಲೂಕುಗಳು ಅದಕ್ಕೆ ತಕ್ಕಂಗೆ ಇದೆ. ಸುಮಾರು ಹಂಗೆ ಲೆಕ್ಕಾಚಾರ ಮಾಡಿದ್ರೆ 250ಕ್ಕಿಂತ ಹೆಚ್ಚಿಗೆ ತಾಲೂಕುಗಳಾಗ್ತದೆ. 250ಕ್ಕಿಂತ ಹೆಚ್ಚಿಗೆ ತಾಲೂಕುಗಳೆಲ್ಲ ನಾವು ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಒಂದೊಂದು ತಾಲೂಕಿಗೆ 150 ಹಳ್ಳಿ 100 ಹಳ್ಳಿ ನಾವು 80 ಹಿಡ್ಕೊಂಡ್ರು 25,000 ಹಳ್ಳಿಗಳಿರ್ತದೆ. 25,000 ಹಳ್ಳಿಗಳಲ್ಲಿ ಆದರೆ ಗಣೇಶನ ಹಬ್ಬ ಬರೋದು ಒಂದೇ ದಿನ. ಡೈಲಿ ಮಾಡಲ್ಲ ಗಣೇಶನ ಹಬ್ಬ ಮಾಡೋದು ಒಂದೇ ದಿನ. ಅದನ್ನ 9 ದಿನ ಮಾಡ್ತಾರೆ, 21 ದಿನ ಕೆಲವೊಬ್ರು ಮಾಡ್ತಾರೆ, ಇಲ್ಲ ಅಂತಲ್ಲ. ಗಣೇಶನ ಹಬ್ಬ ಒಂದೇ ದಿನ ಇರ್ತದೆ. ಆ ಒಂದೇ ದಿನಕ್ಕೇನೆ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಮಾಡಬೇಕು, ಅಥವಾ ಯಾವುದೇ ಥರದ ಹಬ್ಬ ಇರಲಿ ಒಂದೇ ದಿನಕ್ಕೇ ಮಾಡಬೇಕು. ಈಗ ಆ ನವೆಂಬರ್ 1ಕ್ಕೆ 25,000 ಹಳ್ಳಿಗಳಿಗೆ ಈ 25 ಸೆಲೆಬ್ರಿಟೀಸ್ ರೀಚ್ ಆಗಲ್ಲ. ಆ ಥರ ಸಿಚುವೇಶನ್ ಇರುತ್ತೆ. ಬಟ್ ಎಲ್ಲ ಕಡೆನೂ ಡಿಸ್ಪ್ಯಾಚ್ ಇರೋದೇ ಸ್ವಲ್ಪ ಸಿಂಗರ್ಸ್ ಇರ್ತೀವಿ, ಎಲ್ಲರೂ ರೀಚ್ ಆಗಬೇಕು, ಎಲ್ರಿಗೂ ಒಂದು ಸಮಾನವಾಗಿ ಅಂದರೆ ಅವ್ರನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ಸುಮಾರು ಸರಿ ನಾವು ಫೇಸ್ ಮಾಡಿದ್ದೀವಿ. ಆ ಒಂದು ಕಷ್ಟಗಳನ್ನು ಅನುಭವಿಸಿದ್ದೀವಿ. ನಿದ್ದೆ ಇರಲ್ಲ, ಊಟ ಇರಲ್ಲ, ಆದ್ರೂ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಕಲಾವಿದರಲ್ಲಿ. ಬಟ್ ಎಂಡ್ ಆಫ್ ದ ಡೇ ನೀವು ಮಾಡೋದು ಎಲ್ಲದನ್ನು ಅವರನ್ನ ಯಾರು ನಿಮ್ಮ ಫ್ಯಾನ್ಸ್ ಇದ್ದಾರೆ ಅವ್ರನ್ನ ರೀಚ್ ಆಗಕ್ಕೇನೆ ಅಲ್ವಾ. ಸೊ ಹಾಗಾಗಿ ನಿಮಗೆ ಸಾಕಷ್ಟು ಅವಕಾಶಗಳು ಮತ್ತೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಬಟ್ ನನ್ನ ಶೋನ ಮುಗಿಸೋಕೆ ಮುಂಚೆ ನಾನು ಒಂದಷ್ಟು ಸಿಚುವೇಶನ್ಸ್ಗಳನ್ನ ಕೊಡ್ತೀನಿ, ನನಗೋಸ್ಕರ ನೀವು ಹಾಡಬೇಕು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ನಮ್ಮ ವ್ಯೂವರ್ಸ್ಗೋಸ್ಕರ. ಓಕೆನಾ? ಫಸ್ಟ್ ನಗು ಅನ್ನೋದು ಒಂದು ವರ್ಡ್ ಕೊಟ್ಟರೆ ನೀವು ಯಾವ ಹಾಡು ಹಾಡ್ತೀರ? ನಗು ಅಂತಂದರೆ ನಗು ಬಗ್ಗೆ ಕೆಲವೊಂದು ಸಾಂಗ್ಗಳಿದೆ, ಅದರಲ್ಲಿ ಎಲ್ಲರ ಫೇವ್ರೇಟ್ ಸಾಂಗ್ ಅದು. ಬಟ್ ನಾನು ತುಂಬ ಇಷ್ಟಪಡುವಂಥ ಹಾಡು ಸಾಕಾಗದ ಏಕಾಂತವಾ ನಿನ್ನಿಂದ ನಾ ಕಲಿತೆ, ಯಾಕಾಗಿ ನೀ ಮರೆಮಾಚುವೆ ನನ್ನೆಲ್ಲ ಭಾವುಕತೆ, ಸೋತಂತಿದೆ ಸಂಭಾಷಣೆ ಗೆಲ್ಲುವುದು ನಿನಗೆ ಹೊಸತೆ, ಅಳುವೊಂದು ಬೇಕು ನನಗೆ ಅರೆಗಳಿಗೆ ಹೋಗು ಹೊರಗೆ, ಇಷ್ಟೊಳ್ಳೆ ಸ್ನೇಹಿತನಾಗಿ ಕಾಡಿದರೆ ಹೇಗೆ, ಮುಗುಳು ನಗೆಯೇ ನೀ ಹೇಳು, ಮುಗುಳು ನಗೆಯೇ ನೀ ಹೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ಜೊತೆಗಿರುವೆ, ತುಸು ಬಿಡಿಸಿ ಹೇಳು ನನಗೆ, ನನ್ನ ತುಟಿಯೇ ಬೇಕೇ ನಿನಗೆ, ನನ್ನೆಲ್ಲ ನೋವಿಗೂ ನಗುವೆ ನೀನೇಕೆ ಹೀಗೆ, ಮುಗುಳು ನಗೆಯೇ ನೀ ಹೇಳು. ಇದು ನಗು. ಆ ನಗು ಆ ತುಟಿಗಳ ಒಂದು ಮೇಲೇನೆ ಇರ್ತದೆ அந்த ಮುಗುಳು ನಗು. ಒಂದು ನಗುಗೆ ಯುದ್ಧನ ನಿಲ್ಲಿಸೋ ಶಕ್ತಿನೂ ಇದೆ ಅಂತೆ. ಹೌದು, ಯುದ್ಧನ ಹುಟ್ಟಾಕೋ ಶಕ್ತಿನೂ ಇದೆ ಅಂತೆ. ಹೌದು ಹೌದು, ನಗುಗಿರೋ ತಾಕತ್ತದು. ಎನಿವೇಸ್, ಹಾಗಾದರೆ ಒಂದು ಈಗ ಸಿಚುಯೇಷನ್ ಅಂದರೆ, ಈಗ ಯಾರೋ ಒಬ್ಬರು ಪ್ರೇಮಿ ಸಿಕ್ಕಿರ್ತಾಳೆ, ಆದರೆ ನೀನೇ ನನ್ನ ಪ್ರೇಮಿ ಅಂತ ಹೇಳೋಕ್ಕಾಗಲ್ಲ, ಅಂಥದ್ದು ಒಂದು ಸಿಚುಯೇಷನ್ ಇತ್ತು ಅಂದರೆ ಅದಕ್ಕೆ ಯಾವ ಹಾಡು ಹಾಡ್ತೀರಿ? ಬಟ್ ಜಸ್ಟ್ ಪಲ್ಲವಿ ಹಾಡ್ತೀನಿ, 4 ಲೈನ್ ಅದೊಂದು. जिए तो जिए कैसे बिन आपके, जिए तो जिए कैसे बिन आपके, लगता नहीं दिल कहीं बिन आपके, जिए तो जिए कैसे है बिन आपके, कैसे कहूँ बिना तेरे जिंदगी क्या होगी, कैसे कहूँ बिना तेरे
जिंदगी ये क्या होगी, जैसे कोई सजा कोई बदुआ होगी, जैसे कोई सजा कोई बदुआ होगी। मैंने किया है ये फैसला, जीना नहीं है तेरे बिना, जिए तो जिए कैसे है बिन आपके. ಸೂಪರ್. ನಿಮ್ಮಲ್ಲಿ ಕವಾಲಿ ಕೇಳಿಲ್ಲ ಅಂದ್ರೆ ನನ್ನ ಈ ಎಪಿಸೋಡೇ ಇದಾಗ್ಬಿಡತ್ತೆ. ಖವಾಲಿ ಅಕ್ಬರಲ್ಲೂ ಒಂದು ಹಾಡಿದೆ ಕವಾಲಿಗೆ. ಹೌದು ಹೌದು, ಸುಮಾರಿದೆ. ಬಟ್ ಖವಾಲೀಸ್ ಅಂತಂದಾಗ ಸ್ವಲ್ಪ ಜಾಸ್ತಿ ಸೂಫಿ, ಸ್ವಲ್ಪ ಅರೇಬಿಕ್ ಟೈಪಲ್ಲೆಲ್ಲ ಬರುತ್ತೆ. ಅದರಲ್ಲಿ ನನ್ನ ಫೇವ್ರೇಟ್ ಖವಾಲಿ ಅಂತ ಹೇಳಿ, ಬಟ್ ನಿಮ್ಗೆ ಲಿರಿಕ್ಸ್ ತುಂಬ ಡೆಪ್ತಲ್ಲಿದೆ ಅದು. ಬಟ್ ನಿಮ್ಗೆ ಅದು ಹೆಂಗೆ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಂಗೀತಕ್ಕೆ ಭಾಷೆದು ಬ್ಯಾರಿಕೇಟರೇ ಇಲ್ಲ. ಸೊ ನಮಗೆ ಅದು ಟಚ್ ಆಗ್ಬೇಕಷ್ಟೇ, ಓಕೆ, ಅರ್ಥ ಆಗ್ಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಸ್, ಖವಾಲಿ ಅಂತಂದಾಗ ನನ್ನ ಫೇವ್ರೇಟ್ ಖವಾಲಿ. ಯಾಕಂದ್ರೆ ನಮ್ಮಷ್ಟೇ ನಾನು ಸ್ಕೂಲಲ್ಲಿ ಇದ್ದಾಗ ಇದು ಸ್ಟೇಟ್ ಲೆವೆಲೆಲ್ಲ ನಾನು ಖವಾಲಿ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲೆಲ್ಲ ಇದನ್ನ ನಾನು ಹಾಡಿದ್ದೀನಿ. ಹುವೇ ನಾಮ ಬೇನಿಶಾ कैसे कैसे ज़मीं खा गए नौजवान, कैसे कैसे आज जवानी पर तिराने वाले कल पछताएगा, आज जवानी पर तिराने वाले कल पछताएगा, चढ़ता सूरज धीरे धीरे ढलता है ढल जाएगा, चलता सूरज धीरे धीरे ढलता है ढल जाएगा, ढल जाएगा ढल जाएगा ढल जाएगा ढल जाएगा. ಈ ಥರ ಬರುತ್ತೆ. ಅಂದರೆ ಸೂರ್ಯ ಹುಟ್ತಾನೆ ಹಂಗೆ ಮುಳುಗ್ ಹೋಗ್ಬಿಡ್ತಾನೆ ಅಂತಂದ್ರೆ, ಅಂದ್ರೆ ಅಷ್ಟು ಮೆರಿಬೇಡ. ಹೆಂಗಿದೆ ಜೀವನ ಭಾಳ ಶಾರ್ಟ್ ಅದ, ಅಷ್ಟು ಮೆರ್ಯಾಕ್ ಹೋಗ್ಬೇಡ. ಹೆಂಗಂದ್ರೆ ಹೆಂಗೆ ನೀವು ಹುಟ್ಕೋತಿಲ್ಲ ಹಂಗೆ ಹೋಗ್ತದೆ ಚಡ. ಅಂದರೆ ಡೈಲಿ ನೋಡ್ತಾ ಇದ್ದೀನಿ ಸೂರ್ಯ ಹೆಂಗೆ ಹುಟ್ಕೊಂತಾನ, ಹಂಗೆ ಮುಳುಗ್ ಹೋಗ್ತಾನ. ಹಂಗೆ ನಿಂದು ಒಂದು ಟೈಮ್ ಇರೋದು, ಜಾಸ್ತಿ ಉರಿಬೇಡ ಅನ್ನೋ ಒಂದು ರೇಂಜ್ಗೆ ತುಂಬ ಸಾಹಿತ್ಯ ಭಾಳ ಚೆನ್ನಾಗಿದೆ ಅದು. ಅದರಲ್ಲಿ ತುಂಬ ಇದೆ. ಆ ಸಾಂಗ್ ಪೂರ ನೀವು ಕೇಳಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ತುಂಬ ಡೀಪಲ್ಲಿದೆ. ಆ ಥರದ ಖವಾಲೀಸ್ ಎಲ್ಲ ಇದೆ. ನಮ್ಮ ಜೋಧ ಅಕ್ಬರ್ದು ಹೇಳ್ಬೋದಾ ನೀವು? ಅಲ್ಲ, ತುಂಬ ದಿನ ಆಗಿದೆ ನನಗೆ. ಖ್ವಾಜಾ ಮೇರೆ ಖ್ವಾಜಾ ದಿಲ್ ಮೇ ಸಮಾ ಜಾ, शाहों का शाह तू अली का दुल्हारा, ख्वाजा मेरे ख्वाजा दिल में समा जा, ख्वाजा मेरे ख्वाजा दिल में समा जा, शाहों का तू शाह है ಅಲಿ ಕಾ ದುಲಾರ. ಆ ಥರ. ಓಕೆ, ಫೈನಲಿ ನಿಮ್ಮ ಫೇವ್ರೆಟ್ ಹಾಡು ನಮಗೋಸ್ಕರ. ನನ್ನ ಫೇವ್ರೇಟ್ ಸಾಂಗ್ ಲಿಸ್ಟ್ಗಳಲ್ಲಿ ಅಂದರೆ ತುಂಬ, ಈಗ ನಾವು ಎಷ್ಟೇ ನಮ್ಮ ಫೇವ್ರೇಟ್ ಸಾಂಗ್ಸನ್ನು ಹಾಡಿದ್ರು ಜನಕ್ಕೊಂದು ಫೇವ್ರೇಟ್ ಅಂತ ಇರುತ್ತೆ. ಆ ಸಾಂಗ್ಗಳನ್ನು ಹಾಡಿದಾಗ ಎಲ್ಲರೂ ಖುಷಿ ಪಡ್ತಾರೆ. ಅದರಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಕೇಳ್ತಿರ್ತಾರೆ ಈ ಸಾಂಗ್. ಎಲ್ಲರ ಫೇವ್ರೇಟೇ ಇದು. ಐ ಥಿಂಕ್ ನಾನು ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಫೇವ್ರೇಟೇ ಆಗಿರುತ್ತೆ. ಹೌದು, ನೀವು ಒಂದೆರಡು ಲೈನ್ ಹಾಡ್ಬೋದು ನನ್ನ ಜೊತೆ. ಅಯ್ಯೋ, ನಾನು ಹಾಡಿದ್ರೆ ಅಷ್ಟೇ, ಯಾರು ನಾವು ಬೇಕಾದ್ರೆ ಲಿರಿಕ್ಸ್ ನನಗೆ ಸಭಾ ಹೇಳ್ತಾ ಇದ್ರು ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿ. ಅಯ್ಯೋ, ಅಷ್ಟಿಲ್ದೆ ಈ ಲಿಸ್ಟ್ ಕೊಡಕ್ ಸಾಧ್ಯನೇ ಇಲ್ಲ. ನೀವು ಕೇಳೋ ಒಳ್ಳೆ ಟೇಸ್ಟ್ ಇದೆ ಅಷ್ಟೇ, ನಂಗೆ ಹಾಡೋಕ್ ಬರಲ್ಲಪ್ಪ. ಹಾಡೋ ಒಳ್ಳೆ ಟೇಸ್ಟ್ ಇಲ್ಲ ನನಗೆ.
ಹಾರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನಿನ್ ಪ್ರೀತಿ ಹಾರು ದೂರ ಎಷ್ಟು ಹೇಳು, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಹೋ ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೆ ಪ್ರೀತಿಸು ನನ್ನುಸಿರಲೆ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೆ ಪ್ರೀತಿಸು, ಈ ಉಸಿರನೆ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ನಾ 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 ವಾವ್, ಸೂಪರ್. ಥ್ಯಾಂಕ್ ಯು. ಈ ಹಾಡು ರಾಜೇಶ್ ಕೃಷ್ಣ ಸರ್ ಇಡೀ ಕರ್ನಾಟಕದ ಜನತೆ ಕೊಂಡಾಡಿ ಮೆಚ್ಚಿ ತಲೆ ಮೇಲೆ ಇಟ್ಕೊಂಡ್ಬಿಟ್ರು ಹೌದು ಈ ಹಾಡಿಂದ. ಅಂಡ್ ಸುದೀಪ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಾಂಗ್ ನ ಮೂಲಕ ರಾಜೇಶ್ ಸರ್ನ ಸೀರಿಯಸ್ಲಿ ಸೂಪರ್ ಡೂಪರ್ ಒಂದು ಸ್ಟಾರ್ ಮಾಡಿ ಹಾಕ್ಬಿಟ್ರು. ಅದಕ್ಕೆ ಅವ್ರು ನನಗೆ ಇಷ್ಟ. ಅವರು ಸಿಂಗಿಂಗ್ ಅಂತಂದರೆ ಯಾವುದೋ ಒಂದು ಇಂಟರ್ವ್ಯೂಲ್ ನಾನು ಕೇಳಿದ್ದೆ, ಬೆಣ್ಣೆ ಮೇಲಿನ ಕೂದಲು ತೆಗ್ದಂಗೆ ಅವ್ರ ವಾಯ್ಸ್ ಅಂತಂದರೆ ಅಷ್ಟು ಸ್ಮೂತ್, ಅಷ್ಟು ಕ್ಲಾರಿಟಿ, ಅಷ್ಟು ಒಂದು ಸಾಫ್ಟ್ನೆಸ್ ಇರುತ್ತೆ, ಮೆಲೋಡಿ ಇರುತ್ತೆ. ಸೊ ಹಾಗಾಗಿ ಅವರು ನಂಗೆ ಇಷ್ಟ. ಸೊ ಎಲ್ಲ ಸಿಚುವೇಶನ್ಸಲ್ಲೂ ಅವ್ರನ್ನ ಫಾಲೋ ಮಾಡ್ತಾನೆ ಬಂದಿದ್ದೀನಿ. ಸೊ ಅವರಿಂದನೇ ಎಷ್ಟೋ ಪಾಯಿಂಟ್ಸನ್ನು, ಸಿಂಗಿಂಗ್ ಟ್ರಿಕ್ಸನ್ನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಅವ್ರಿಗೆ ನಿಮ್ಮ ಕಾಸಿಮ್ ಅವರೇ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕನಸು ನನಸಾಗ್ಲಿ, ನಿಮ್ಮ ಏನು ಸಕ್ಸಸ್ ಜರ್ನಿ ಈಗಿದೆ ಇದ್ರ ಗ್ರಾಫ್ ಇನ್ನ ಜಾಸ್ತಿ ಆಗಲಿ ಅಂತ ನಾನು. ಎಸ್ ಮ್ಯಾಮ್, ಅದೇ ಈಗ ಕಾಸಿಮ್ ಇವೆಂಟ್ಸ್ ಅಂತ ನಂದೇ ಆಗಿರತಕ್ಕಂತಹ ಒಂದು ಬ್ಯಾನರ್ ರೆಡಿ ಮಾಡಿಕೊಂಡು ಅದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಪ್ರತಿಯೊಂದು ಊರಿಗೂ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಅದು ಭಾಳ ಖುಷಿ. ಯಾಕಂದರೆ ಊರು ಅಂತಂದ ತಕ್ಷಣ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಔಟ್ ಆಫ್ ಸ್ಟೇಟ್ ಅಷ್ಟೇ ಅಲ್ಲ, ಔಟ್ ಆಫ್ ಕಂಟ್ರಿ ಒಳಗೆಲ್ಲ ನಮ್ಮ ಸಿಂಗಿಂಗ್ ರೀಚ್ ಆಗಿ ಅಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿ ಬಂದಿದ್ದೀವಿ. ಸೊ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದದಿಂದ ಬೇರೆ ಬೇರೆ ದೇಶದಲ್ಲೂ ಹೋಗಿ ನಾವು ಸಿಂಗಿಂಗನ್ನು ಮಾಡ್ತೀವಿ ಅಂತಂದರೆ ಅದು ನಾವು ಪಡೆದಿರ್ತಕ್ಕಂತಹ ಪುಣ್ಯ, ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಆ ಬಹುಮಾನ, ಆ ಒಂದು ಕ್ರೆಡಿಟ್ ಯಾವತ್ತೂ ನಾವು ಅದನ್ನು ಕಾದಿಟ್ಕೋತೀವಿ ಅಷ್ಟೇ ಅಂತ ಹೇಳಬಲ್ಲೆ ಮೇಡಮ್. ಖಂಡಿತ ನೀವು ಹೆಂಗೆ ಕಾಯ್ದಿಟ್ಕೊಂತೀರೋ ನಮ್ಮ ಕನ್ನಡಿಗರು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ ಆ್ಯಂಡ್ ಕೈ ಹಿಡಿದು ನಡೆಸ್ತಾರೆ. ನಿಮ್ಮ ಡೆಡಿಕೇಶನ್ ನಿಮ್ಮನ್ನು ಎಲ್ಲೋ ತೊಗೊಂಡೋಗಿ ನಿಲ್ಸುತ್ತೆ, ಅದಂತೂ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಇದನ್ನು ಮುಗಿಸೋಕೆ ಮುಂಚೆ ನಿಮ್ಮ ಒಂದು ಮೆಸೇಜ್ ಏನಿದೆ ನಮ್ಮ ಕಾರ್ಯಕ್ರಮದ ಮೂಲಕ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಶೋ ಬಗ್ಗೆ ಇರ್ಬೋದು, ಆ್ಯಂಡ್ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒನ್ ಮೆಸೇಜ್. ಎಸ್ ಮ್ಯಾಮ್, ಈ ಕಾರ್ಯಕ್ರಮದ ಮುಖಾಂತರ ನೀವು ಎಲ್ಲರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಅವರ ಲೈಫ್ ಜರ್ನಿಯಲ್ಲಿ ಕೆಲವೊಂದು ಒಳ್ಳೆಯ ಸಿಚುವೇಶನ್ಸನ್ನು, ಕೆಲವೊಂದು ಅವರ ಇಂಪಾರ್ಟೆಂಟ್ ಗಳಿಗೆಗಳನ್ನು ನೀವು ಮೆಲುಕು ಹಾಕ್ತಾ ಇದ್ದೀರಾ. ಅದರಿಂದಾಗಿ ನಮ್ಮಗಳಿಗೆ ಅದೊಂದೇನೋ ಖುಷಿ ಹಂಚ್ಕೊಳ್ಳಿಕ್ಕೆ, ಅದು ಕರ್ನಾಟಕದ ಜನತೆಗೆ ನಾವು ಅವ್ರ ಎದುರುಗಡೆ ನಾವು ಹೇಳ್ಕೊಂಡಾಗ ಅದಿನ್ನೂ ಮತ್ತೆ ಬೇರೆ ಒಂದು ಖುಷಿ ಸಿಗುತ್ತೆ. ಸೊ ಹಾಗಿದ್ದಾಗ ಈ ಥರದೊಂದು ಅದ್ಭುತವಾದ ಶೋನ ನೀವು ಮಾಡ್ತಾ ಇದ್ದೀರಾ. ನಮ್ಮ ಸಭಾ ಅವರು, ನಮ್ಮ ಫ್ರೆಂಡು, ಅವರು ಸೇರಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಎಪಿಸೋಡ್ಸ್ಗಳನ್ನು ಮಾಡ್ತಾಯಿದ್ದೀರಾ. ಟಾಕಿಂಗ್ ಪ್ಯಾರೆಟ್ಸ್ ಅಂತ ಹೇಳಿ ಇದು ಹೆಚ್ಚಿನ ಮಟ್ಟಿಗೆ ರೀಚ್ ಆಗಲಿ. ಈ ಒಂದು ಹಾಟ್ ಸೀಟ್ಸ್ ಏನಿದೆ
ಈ ಒಂದು ಸೀಟ್ಸಲ್ಲಿ ಎಲ್ಲ ವೆರೈಟಿ ಆರ್ಟಿಸ್ಟ್ಗಳು ಬರಲಿ, ಸಾಧಕರು ಬರಲಿ, ಅವರ ಎಲ್ಲ ಒಂದು ಲೈಫ್ ಜರ್ನಿ ಜನರಿಗೆ ರೀಚ್ ಆಗಲಿ ಈಸಿಯಾಗಿ ಅಂತ ಹೇಳಿ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲರ್ನರ್ಸ್ಗೆ, ಸಿಂಗಿಂಗ್ ಕಲಿಯುವಂತಹ ಎಲ್ಲ ಲರ್ನರ್ಸ್ಗೆ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ಯಾವುದೋ ಒಂದು 4 ಹಾಡುಗಳನ್ನು ಹಾಡೋದ್ರ ಮುಖಾಂತರ ಸಿಂಗರ್ ಆಗಕ್ಕೆ ಹೋಗಬೇಡಿ. ಸಂಗೀತವನ್ನು ತಿಳ್ಕೊಳ್ರಿ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೊಂಡು ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿರಿ. ಹಾಬಿಗೆ ನಿಮಗೆ ಖುಷಿ ಕೊಡುವಂತಹ ಸಂಗೀತಕ್ಕೆ ಅದು ನಿಮ್ಮಲ್ಲೇ ಇರಲಿ, ನಿಮ್ಮ ಮನೆಯವರ ಹತ್ರ ಅಷ್ಟೇ ಇರಲಿ. ಪಬ್ಲಿಕ್ಕಿಗೆ ಅದು ಬಂದಾಗ ಅದು ಹಾಸ್ಯಗೀಡಾಗಬಾರ್ದು. ಅದು ಆಗ್ತಾ ಇದೆ, ಬಟ್ ಅದನ್ನು ಸಹ ಅವರು ಲೆಕ್ಕಿಸದೆ ಹಾಡ್ತಾ ಇದ್ದಾರೆ. ಸೊ ಆ ತಪ್ಪನ್ನು ಮಾಡಬೇಡಿ. ಎಲ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥದ್ದು ವ್ಯಾಲ್ಯೂ ಇದೆ. ಸೊ ಆ ವ್ಯಾಲ್ಯೂ ಏನೋ ಒಂದು ತಪ್ಪು ಮಾಡೋದ್ರ ಮುಖಾಂತರ ಹೆಂಗೆಂಗೋ ಹಾಡೋದ್ರ ಮುಖಾಂತರ ಬಂದು ಹಾಡಿದಾಗ ಅದು ಟೋಟಲಿ ಇರಿಟೇಟ್ ಆಗುತ್ತೆ ಕೇಳೋರಿಗೆ. ಬಟ್ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ಸ್ ಬಂದವರು ಚೆನ್ನಾಗಿ ಹಾಡಿದೆ ಮಗ ಅಂತ ಹೇಳ್ಬೋದು, ಬಟ್ ರಿಯಲ್ ಮ್ಯೂಸಿಕ್ ಲವರ್ಸ್ಗೆ, ಕೇಳುವಂಥವ್ರಿಗೆ ಹೆಂಗೆ ಖರಾಬ್ ಹಾಡ್ತಾನೆ ಅನ್ನೋದೊಂದು ಮೂಡಬಾರ್ದು. ಸೊ ಹಾಗಾಗಿ ಮ್ಯೂಸಿಕ್ಕನ್ನು ಆರಾಧಿಸಿ, ಕಲೀರಿ, ಅದನ್ನು ಪೂಜೆ ಮಾಡಿ, ಆವಾಗ ಅದೇ ನಿಮಗೆ ಒಲಿತದೆ. ಆವಾಗ ನೀವು ಸ್ವಲ್ಪ ಟೈಮ್ ಆಗ್ಬೋದು ಅದು ನಿಮ್ಮಲ್ಲಿ ಒಳಗೆ ಬರಲಿಕ್ಕೆ. ಸೊ ಆ ಟೈಮನ್ನು ತೊಗೊಂಡು ಅದನ್ನು ರೆಡಿಯಾಗಿ ಆಮೇಲೆ ಹಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಆ್ಯಕ್ಚುಲಿ ಏನಂದರೆ ಎಲ್ಲರೂ ಅಷ್ಟೇ ವೃತ್ತಿನೇ ಮಾಡ್ಕೊಂಡ್ಬಿಡ್ಬಾರ್ದು. ಹೌದು, ಹಾಗೆ ವೃತ್ತಿ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಪಾಲಿಶ್ ಆಗಬೇಕು ಅಲ್ವಾ? ಸೊ ಆ ಪಾಲಿಶ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ತೀರಾ. ಹೌದು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೆಯದಾಗಲಿ. ನಮ್ಮ ಪ್ರೋಗ್ರಾಮ್ ನೀವು ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಡ್ರಗ್ಸಿಂದಾಗಿ ಎಲ್ಲ ಚಿಕ್ಕ ಏಜ್ನಲ್ಲಿ ಇರ್ತಕ್ಕಂತಹ ಹುಡುಗರಾಗಿರ್ಬೋದು ಅಥವಾ ಯೂತ್ಸ್ ಆಗಿರ್ಬೋದು, ಏನಾಗ್ತಾ ಇದೆ ಅಂತಂದರೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಎಲ್ಲ ತಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಮನೆಯವರಿಗೆ ಕಷ್ಟ ಕೊಡ್ತಾ ಇದ್ದಾರೆ, ಮನೆಯವರಿಗೆ ಭಾರ ಆಗ್ತಾ ಇದ್ದಾರೆ, ಮನೆಯವರ ಒಂದು ಪ್ರೀತಿಯಿಂದ ಮುಕ್ತರಾಗ್ತಾ ಇದ್ದಾರೆ. ಸೊ ಅದು ಯಾಕೆ ಮಾಡಬೇಕು? ಅದೊಂದು ಡ್ರಗ್ಸ್ ಇಲ್ಲ ಅಂತಂದರೆ ನಾವು ಇರಲ್ವಾ? ಇರ್ತೀವಿ. ಹಾಗಾಗಿ ಇಷ್ಟೇ ಹೇಳೋದು, ಅವರ ಜೀವನ, ಆರೋಗ್ಯ, ಅವ್ರ ಕುಟುಂಬನ ಅವರು ಕಳ್ಕೋಬಾರ್ದು. ಅದೆಲ್ಲನೂ ಅವರು ರಕ್ಷಣೆ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂತಂದರೆ ಇದನ್ನು ನಾವು ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನಾಗಿ ಮಾಡಬೇಕು. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದೆಲ್ಲ ಇಷ್ಟೇ, ಎಲ್ಲ ಯೂತ್ಸ್ಗೂ ಡ್ರಗ್ಸನ್ನು ತಗೋಬೇಡಿ, ಡ್ರಗ್ಸಿಂದ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ, ಡ್ರಗ್ಸಿಂದ ನಿಮ್ಮ ಕುಟುಂಬನ ಕಳ್ಕೊಬೇಡಿ, ನೀವು ಸಹ ಕಳೆದೋಗ್ಬೇಡಿ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಅದು ತುಂಬ ಕೆಟ್ಟದ್ದು, ಅದನ್ನು ಮಾಡಲೇಬಾರ್ದು. ಅದನ್ನು ತೆಗೆದು ನಮ್ಮ ಸಮಾಜವನ್ನು ನಾವೆಲ್ಲ ಸೇರಿ ಕಟ್ಟಬೇಕಾಗಿದೆ. ಅಂದರೆ ಈ ಒಂದು ಜನ್ರೇಷನಲ್ಲಿ ಅದು ಬಹಳನೇ ಜನರಿಗೆ, ಹುಡುಗರಿಗೆ, ಯೂತ್ಸಿಗೆ ಹಾಳು ಮಾಡ್ತಾ ಇದೆ. ಅದರಿಂದ ನಾವೆಲ್ಲ ಮುಕ್ತರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಈಗ ಇರೋ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಎಲ್ಲ ವರ್ಗದ ಜನರನ್ನು ತಲುಪ್ತಾ ಇದೆ. ಹೌದು, ಚಿಕ್ಕ ಊರುಗಳನ್ನು ಕೂಡ ತಲುಪ್ತಾ ಇದೆ. ಇದು ತುಂಬ ಡೇಂಜರಸ್ ಡೆವಲಪ್ಮೆಂಟ್. ಸೊ ಇದರ ರಾಯಭಾರಿಯಾಗಿ ನೀವು ಇವತ್ತು ಇಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಇದು ಜೂನ್ 26 ಆ್ಯಂಟಿ ಡ್ರಗ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ. ವರ್ಲ್ಡ್ ವೈಡ್ ಆ್ಯಂಟಿ ಡ್ರಗ್ ಡೇ ಅಂತ ಹೇಳಿ, ಅಂದರೆ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ವಿರೋಧಿ ದಿನ ನಾವೆಲ್ಲರೂ ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವೇರ್ನೆಸ್ಸನ್ನು ಮೂಡಿಸ್ಕೋಬೇಕು. ಈ ಆ್ಯಂಟಿ ಡ್ರಗ್ ಅನ್ನೋದನ್ನು ನಾವು ನಿರ್ಮೂಲನೆ ಮಾಡಬೇಕಂದ್ರೆ ನಿರ್ನಾಮ ಮಾಡಬೇಕು. ಕರೆಕ್ಟ್. ನಿರ್ನಾಮ ಮಾಡೋದ್ರ ಜೊತೆಗೆ ಅದನ್ನು ಎಸಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಕ್ಕೆ ಯೂತ್ಸ್ಗೆ. ಆ್ಯಂಡ್ ನಮ್ಮ ಎಲ್ಲ ವ್ಯೂವರ್ಸ್ಗೂ ನಾನಿವತ್ತು ಒಂದು ಒಳ್ಳೆ ಎಪಿಸೋಡ್ ಜೊತೆ ಮೀಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಈ ಎಪಿಸೋಡು ನಿಮಗೆ ತುಂಬ ಇನ್ಸ್ಪೈರ್ ಮಾಡಿರುತ್ತೆ ಅಂತ ಕೂಡ ನಾನು ನಂಬ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ನಮ್ಮ ಎಪಿಸೋಡಲ್ಲಿ ನವರಸಗಳು ಇದ್ದಾವೆ. ಅವ್ರದ್ದೊಂದು ಬ್ಯೂಟಿಫುಲ್ ಜರ್ನಿ, ಏರಿಳಿತಗಳ ಜರ್ನಿ, ಆ್ಯಂಡ್ ಸಕ್ಸಸ್ನ ನೋಡೋದಕ್ಕೆ ಅವ್ರು ಪಟ್ಟಿರೋ ಕಷ್ಟಗಳು, ಇವತ್ತು ಸಕ್ಸಸ್ ನೋಡಿದ ಮೇಲೆ ಮುಂದೆ ಒಂದು ಗುರಿ ಇಟ್ಕೊಂಡು ಅವರ ಜರ್ನಿನ ಮುಂದುವರಿಸ್ತಾ ಇರೋದು, ಇದೆಲ್ಲ ಯೂತ್ಸ್ಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಪಾಡ್ಕಾಸ್ಟಲ್ಲಿ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಮಿಸ್ ಮೀ, ಬ್ಲೆಸ್ ಮೀ, ಬಾಯ್.